ಅಪ್ಪಿ 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 ಲೇ ಅಪ್ಪಿ, ಎಷ್ಟು ಹೊತ್ತಿಂದ ಕರಿತಾ ಇದ್ದೀನಿ, ಅದೇನೋ ಹಾಳಾದ ಕಿವಿ ಹಾಕೊಂಡ್ಬಿಡ್ತೀರಾ? ಇಟ್ಕೋ, ಕೇಳಿಸೋದು ಇಲ್ಲ. ಏನಮ್ಮ? ಸರಿ ಸರಿ, ಏನಂದ್ರೆ ನಾವಿಬ್ರು ಹೋಗಿ ಭೂಮಿ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ ಹೋಗೋಣ. ಏನಂತ? ಏನಂದ್ರೆ ಈಗ ಮದ್ವೆ ಆಗಿ ಹೋಗ್ತಾಳಲ್ಲ, ಅದಾದ್ಮೇಲೆ ಹೇಗಿರ್ಬೇಕು ಅಂತ ಸಣ್ಣ ಪುಟ್ಟ ಟಿಪ್ಸ್ ಕೊಡ್ಬೇಕು, ಅದಿಷ್ಟೇ. ಅಮ್ಮ, ಇದನ್ನ ನಾನು ಹೋಗಿ ಅವಳಿಗೆ ಹೇಳ್ಬೇಕಾ? ಅಕ್ಕಂಗೆಲ್ಲ ಗೊತ್ತು, ನಾನು ಹೇಳೋ ನೆಸೆಸಿಟಿನೇ ಇಲ್ಲ. ಅಮ್ಮ, ನಾನು ಅದನ್ನೆಲ್ಲ ಹೇಳಲ್ಲ, ನೀನ್ ಬೇಕಿದ್ರೆ ಹೋಗಿ ಹೇಳು, ನನ್ನ ಕೈಲಿ ಆಗಲ್ಲ. ನಾನು ಹೇಳೋದಿದ್ರೆ ನಿನ್ನ ಹತ್ರ ಯಾಕೆ ಬರ್ತಿದ್ದೆ? ಏನು ಜಾಸ್ತಿ ಇಲ್ಲ ಕಣೆ, ಒಂದು ಚಿಕ್ಕ ಪುಟ್ಟ 1-2 ಟಿಪ್ಸ್ ಕೊಡ್ಬೇಕಷ್ಟೆ. ಏನಂದ್ರೆ ಅವಳು ಮದುವೆ ಆದಮೇಲೆ ಅವಳು ಗೌತಮ್ ಅವ್ರ ಹತ್ರ ಹೇಗೆ ರೊಮ್ಯಾಂಟಿಕ್ ಆಗಿರಬೇಕು, ಆಮೇಲೆ ಅವ್ರ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಕೋಪ ಮಾಡ್ಕೋಬಾರ್ದು, ಆಮೇಲೆ ಅವಳು ಗೌತಮ್ ಇಬ್ಬರೇ ಇರ್ತಾರಲ್ಲ, ಹೆಚ್ಚು ಹಠ ಮಾಡಬಾರ್ದು. ಈ ಥರ ಸಣ್ಣ ಪುಟ್ಟ ಟಿಪ್ಸ್ ಕೊಟ್ಟರೆ ಸಾಕು. ಅಯ್ಯೋ ಅಪ್ಪಿ, ನೀನು ಅವಳು ಚಿಕ್ಕ ವಯಸ್ಸಿಂದ ಅಕ್ಕ ತಂಗಿರ್ಗಿಂತ ಜಾಸ್ತಿ ಬೆಸ್ಟ್ ಫ್ರೆಂಡ್ಸ್ ಥರ ಬೆಳೆದಿದ್ದೀರಾ, ಹೌದಾ ಇಲ್ವಾ? ಈಗ ಒಂದು ಅಮ್ಮ ಹೇಳೋದಕ್ಕಿಂತ ಒಂದು ಬೆಸ್ಟ್ ಫ್ರೆಂಡ್ ಹೇಳಿದ್ರೆ ಅವ್ರ ತಲೆಯಲ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಹೇಳಿದ್ದು ನೀನು ಹೋಗಿ ಹೇಳು ಅಂತ. ಹೋಗಿ ಅವಳ ಹತ್ರ ಕೂತ್ಕೊಂಡು ಪ್ರೀತಿಯಿಂದ ಅವಳಿಗೆ ಅರ್ಥ ಮಾಡ್ಸೋಣ ಅಷ್ಟೇನೆ. ಈಗ ನೋಡು, ನಿನ್ನ ಪ್ರೊಫೆಷನ್ ಅವಳಿಗೇನಾದ್ರೂ ಗೊತ್ತಿತ್ತ ಪಾಪ? ಇಲ್ಲ ತಾನೆ. ಆದರೆ ಡೇ ಆ್ಯಂಡ್ ನೈಟ್ ನಿನ್ಗೋಸ್ಕರ ಸ್ಟ್ರಗಲ್ ಮಾಡಲಿಲ್ವಾ? ನಿನ್ಗೆ ಹೆಲ್ಪ್ ಮಾಡಲಿಲ್ವಾ? ಮಾಡಿದ್ಲ ಇಲ್ವಾ? ನಾವು ಇವಾಗ ಮಾಡಬೇಕು ತಾನೆ. ಬಾ ಹೋಗೋಣ. ಯಾಕೆ ಸರ್ ನಮ್ಮ ಬಾಸ್ ಈ ಥರ ಡಲ್ಲ ಕೂತಿದ್ದಾರೆ? ಅದು ಡಯಟಲ್ಲಿದ್ದಾರಲ್ಲ, ಅದಕ್ಕೆ ಆ ಥರ. ಸ್ಟಾರ್ಟಿಂಗ್ ಟ್ರಬಲ್ಲು, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹೌದಾ? ಹಾಂ. ಆದರೂ ಸರ್ ಸ್ವಲ್ಪ ಏನಾದರೂ ತಿನ್ನೋಕ್ಕೆ 1-2 ದೊನ್ನೆ ಬಿರಿಯಾನಿ ಕೊಟ್ಬಿಡು. ಅಲ್ಲಮ್ಮ, ಕಷ್ಟಪಟ್ಟು ಡಯಟ್ ಮಾಡಿಸ್ತಾ ಇದ್ದೀನಿ, ನೋಡ್ದಾರು ಫಿಟ್ ಆ್ಯಂಡ್ ಫೈನ್ ಆಗಿ ಚೆನ್ನಾಗಿ ಆಗ್ತಾರೆ ಅಂತ. ಇವರೇನ ನಮ್ಮ ಬಾಸು ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಆಗ್ತಾರೆ. ಸುಂದರ, ಗೆಳೆಯ, ಅರಿ ಓಕೆ? ಯಾ, ಐ ಆಮ್ ಗುಡ್. ಅಲ್ಲ ಮೇಡಮ್, ಮೇಡಮ್ ಮೇಡಮ್ ಪ್ಲೀಸ್. ಏನ್ ಹೀಗ್ ನೋಡ್ತಾ ಇದೀಯಾ? ನನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಹೌ ಡೇರ್ ಯು? ನಾನು ಇರೋ ಜಾಗದಲ್ಲಿ ಕಾಲಿಡ್ಬೇಡ ಅಂತ 1000 ಸತಿ ಹೇಳಿದ್ದೀನಿ. ಯಾಕೆ ಬಂದೆ ಇಲ್ಲಿಗೆ? ಅದೇ ನಾನ್ ಯಾಕೆ ಬರಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ. ನನ್ನ ಇಷ್ಟೊಂದು ವೇಷ ಮಾಡ್ತೀಯಲ್ಲ, ಅಂಥದಕ್ಕೆ ನಾನೇನ್ ಮಾಡಿದೀನಿ? ನನ್ನ ಯಾಕೆ ದೂರ ಇಡ್ತಾ ಇದೀಯಾ? ನಿನಗೆ ಕದ್ದು ಮುಚ್ಚಿ ಮದ್ವೆ ಆದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇದರಿಂದ ದೂರ ಇಡೋದಕ್ಕೆ ಮಾಡಬಾರದು ಕೆಲಸ ಎಲ್ಲ ಮಾಡ್ತಾ ಇದೀಯಾ. ನೀನ್ ಇಷ್ಟೊಂದು ಲೋ ಲೆವೆಲ್ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶೇಮ್ ಆನ್ ಯು. ರೇ, ಇವ್ರನ್ನ ಯಾರು ಒಳಗಡೆ ಬಿಟ್ಟಿದ್ದೋ? ಸರ್, ಬೇಡ ಅಂದ್ರೆ ಕೇಳಿಲ್ಲ ಸರ್. ಲುಕ್, ನನ್ನ ಕಂಟ್ರೋಲ್ ಮಾಡ್ಕೊಂಡು ಕಡೆ ಸತಿ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ನಾನು ಒಬ್ಬನೇ ನಿರ್ಧಾರ ಮಾಡ್ತೀನಿ. ಲೈಫಲ್ಲಿ ಇನ್ನೊಂಥವ್ರ ಜಾಗ ಇಲ್ಲ. ಆ ನಿರ್ಧಾರದಲ್ಲಿ ಯಾವುದೇ ಚೇಂಜ್ ಇರಲ್ಲ. ನನ್ನ ಎಷ್ಟು ದಿನ ಇಗ್ನೋರ್ ಮಾಡ್ತೀಯ ಗೌತಮ್? ನೀನೇನೇ ಮಾಡಿದ್ರು ಅಷ್ಟು ಸುಲಭಕ್ಕೆ ನಾನು ಸೋಲ್ ಒಪ್ಕೊಳ್ಳೋಳು ಅಲ್ಲ. ಕೆಲವು ವಿಷಯಗಳ ತೀರ್ಮಾನ ಆಗ್ಬೇಕಾಗಿದೆ. ಅದಾಗೋವರೆಗೂ ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಬೇಕಾಗಿರೋದನ್ನ ನಾನು ಪಡ್ಕೊಂಡೇ ತೀರ್ತೀನಿ. ಏನ್ ಮುಖ ನೋಡ್ತಾ ನಿಂತಿದ್ದೀರಾ? ಕಳಿಸಿ ಆಚೆಗೆ. ಪೊಲೀಸ್ ಸ್ಟೇಷನ್. ಬನ್ನಿ ಮೇಡಮ್. ಸ್ಟಾಪ್. ಬಂದೊಳಗೆ ಹೋಗೋದು ಗೊತ್ತು. ಏನ್ ನೋಡ್ತಾ ಇದ್ದೀರಾ? ಕರ್ಕೊಂಡು ನಡೀರಿ.
ನಿನಗೆ ಕದ್ದು ಮುಚ್ಚಿ ಮದ್ವೆ ಆದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಕೆಲವು ವಿಷಯಗಳ ತೀರ್ಮಾನ ಆಗ್ಬೇಕಾಗಿದೆ. ನನಗೆ ಬೇಕಾಗಿರೋದನ್ನ ನಾನು ಪಡ್ಕೊಂಡೇ ತೀರ್ತೀನಿ. ಗೆಳೆಯ 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 ಏನಾಯ್ತು? ಕಣ್ಬೇಡ, ಮಾತಾಡೋ ಗೆಳೆಯ, ಏನಾಯ್ತು? ಮಾತಾಡೋ ಗೆಳೆಯ. ನವೀನ್ ಗೆಳೆಯ, ಆಂಬುಲೆನ್ಸ್ ಫೋನ್ ಮಾಡಿ. ಇಲ್ಲಿಂದ ಅಲ್ಲಿ ಹೋಗ್ ಬರೋದಕ್ಕೆ ಇಷ್ಟೊಂದು ಖರ್ಚಾಗ್ತಿದ್ಯಾ? ಯಾಕೆ ಬೇಕಿದೆಲ್ಲ? ಅಪ್ಪ ಅಪ್ಪ, ಈ ಮೆಹಂದಿ ಶಾಸ್ತ್ರ ಮಾಡ್ಲೇಬೇಕಾ? ಮಾಡದೇ ಇದ್ರೆ ಆಗಲ್ವಾ? ನೋಡಿಪ್ಪ, ಖರ್ಚು ಜಾಸ್ತಿ ಆಗ್ತಾನೆ ಇದೆ. ಏನಮ್ಮ ಅದು? ನೋಡಿಪ್ಪ, ಖರ್ಚು ಎಷ್ಟು ಜಾಸ್ತಿ ಆಗ್ತಿದೆ. ಅಲ್ಲ, ಈ ಮೆಹಂದಿ ಶಾಸ್ತ್ರ ಬೇಕಾ ಅಂತ ಕೇಳ್ತಿರೋದು ನಾನು. ಕಂದ, ಖರ್ಚಾಗತ್ತೆ ಅಂತ ಸುಮ್ನೆ ಕೂತ್ಕೊಳಕ್ಕಾಗತ್ತಾ? ನಾವು ಮಾಡೋದ್ ಮಾಡ್ಲೇಬೇಕಲ್ವೇನಮ್ಮ? ಆದ್ರಪ್ಪ, ನಂಗಿದೆ ಯಾಕೋ ಬೇಡ ಅಂತ ಅನ್ಸುತ್ತೆ. ಅಲ್ಲಪ್ಪ, ಪ್ರತಿಯೊಂದು ರೂಪಾಯಿಗೆ ಅದರದೇ ಆದಂತ ಶ್ರಮ, ಬೆವರು, ಬೆಲೆ ಇದೆ ಅಂತ ಚಿಕ್ಕ ವಯಸ್ಸಿನ ನೀವೇ ತಾನೇ ಹೇಳ್ಕೊಟ್ಟಿರೋದು. ಈಗ ನೋಡಿದ್ರೆ ಹೀಗಂತಿದಿರಲ್ಲ. ಹೌದು ಕಂದ, ಹೇಳಿದ್ದೆ. ಆದ್ರೆ ಎಲ್ಲದಕ್ಕೂ ಅದು ಅಪ್ಲೈ ಆಗಲ್ಲ ಅಲ್ವಾ? ಇಲ್ಲಿ ಅವಶ್ಯಕತೆ ಇಲ್ದಿರೋದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಾಗ್ತಿದೆ. ಆಚರಣೆಗಿಂತ ಆಡಂಬರನೇ ಜಾಸ್ತಿ ಆಗೋದು. ಅಲ್ಲಪ್ಪ, ಮದ್ವೆಗೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ? ಇಬ್ಬರನ್ನ ಒಂದ್ ಮಾಡಕ್ಕೆ ಇಷ್ಟೊಂದ್ ಜನ ಕಷ್ಟ ಪಡ್ಬೇಕಾ? ನೀನ್ ಹೇಳದ್ 100% ಕರೆಕ್ಟ್ ಭೂಮಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾವು ಪರಿಸ್ಥಿತಿಗೆ ತಕ್ಕಂಗ್ ಬದ್ಲಾಗ್ಬೇಕಲ್ವಾ? ನೀನ್ ಇವಾಗಿರೋ ತರ ಮುಂದಿರಕ್ ಆಗಲ್ಲ ಭೂಮಿ. ಏನ್ ಹೇಳ್ತಿದ್ಯಾ? ಈಗ ನೋಡು, ನೀನು ಒಂದ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ತುಂಬಾ ಶ್ರೀಮಂತರ ಮನೆಗೆ ಮದ್ವೆ ಆಗಿ ಹೋಗ್ತಾ ಇದ್ಯಾ. ಅಲ್ಲಿ ಹೋಗಿ ಕೂತ್ಕೊಂಡು ಈ ಲೆಕ್ಕಾಚಾರ, ಇದು ಕಾಸ್ಟ್ಲಿ ಆಯ್ತು, ಅದ್ ಕಮ್ಮಿ ಆಯ್ತು ಅಂತಂದ್ರೆ ಚೆನ್ನಾಗಿರುತ್ತಾ ಹೇಳು? ಅವರು ಕೋಟಿ ಕೋಟಿ ಗಟ್ಲೆ ಸಂಪಾದನೆ ಮಾಡೋ ಜನ. ಕೂತ್ಕೊಂಡು ಲೆಕ್ಕ ಹಾಕಕ್ಕೋ ದುಡ್ಡು ಎಣ್ಸಕ್ಕೋ ಅವ್ರ ಹತ್ರ ಟೈಮೇ ಇರೋದಿಲ್ಲ. ನೀನು ಅವ್ರ ಲೆವೆಲ್ಗೆ ಯೋಚನೆ ಮಾಡಕ್ ಶುರು ಮಾಡ್ಬೇಕು. ಹೀಗೆಲ್ಲ ಇದ್ರ ನಡೆಯಲ್ಲ ಕಣೆ. ಭೂಮಿ, ನಿಮ್ಮ ಅಮ್ಮನ ಉಪದೇಶ ಕೇಳೋದ್ ಬಿಟ್ಟು ಎದ್ದೇಳು, ರೆಡಿ ಆಗು. ಮಾ, ಏನ್ ಮಾ? ಅಯ್ಯೋ, ಇಲ್ಲಿ ನೋಡಿ, ನಾನು ರೆಡಿ ಆಗ್ತೀನಿ. ಆದ್ರೆ ನೀವ್ ನನಗೊಂದ್ ಮಾತು ಕೊಡಿ. ನೀವು ಅಲ್ಲಿ ಎಲ್ಲರ ಎದುರುಗಡೆ ವಿಚಿತ್ರವಾಗಿ ಬಿಹೇವ್ ಮಾಡಲ್ಲ ಅಂತ. ಇಲ್ಲ ಅಂದ್ರೆ ನಾನು 2 ನಿಮಿಷನೂ ಅಲ್ಲಿರಲ್ಲ, ಓಡ್ ಬಂದ್ಬಿಡ್ತೀನಿ ಅಷ್ಟೇ. ಅಯ್ಯೋಯ್ಯೋ, ಹಂಗೆಲ್ಲ ಮಾಡ್ಬೇಡಮ್ಮ. ನೀನ್ ಓಡ್ ಬಂದ್ರೆ ಗೌತಮು ನಿನ್ನಿಂದನೇ ಓಡ್ ಬರ್ಬೇಕಾಗತ್ತೆ. ಅವನ್ಗೆ ಓಡಕ್ ಆಗ್ಲಾರ್ದೆ ದಬಕ್ ಅಂತ ಬಿದ್ಬಿಟ್ಟ ಅಂದ್ರೆ ಅವಾಗ ನೀನೇ ಎತ್ತಬೇಕಾಗತ್ತೆ. ಏನ್ ಮಾತಾಡ್ತೀಯ ನೀನು? ಇರೋದನ್ನಲ್ವಾ ಹೇಳ್ತಾ ಇರೋದು? ಅವ್ನ್ ಬಿದ್ದ ಅಂದ್ರೆ ಇವಳೇ ಎತ್ಬೇಕಲ್ವಾ? ಏನ್ ಸತಾಶ, ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು? ಏ ಆನಂದ್, ಯಾಕೆ? ಏನಪ್ಪಣ್ಣ ಈ ತರ ಆಗೋಯ್ತು? ಗೆಳೆಯನ್ಗೆ ಈ ತರ ಆಗುತ್ತೆ ಅಂತ ನನ್ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. నేను ಮದುವೆ ಆಗ್ತಾ ಇದ್ದಾನೆ, ಮುಂದೆ ಚೆನ್ನಾಗಿರ್ತಾನೆ, ಖುಷಿಯಾಗಿರ್ತಾನೆ, ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಳ್ಳೋವಾಗ್ಲೇ ಸಡನ್ ಆಗಿ ಈ ತರ ಆಗುತ್ತೆ ಅಂದ್ರೆ ಏನ್ ಅರ್ಥ ಅಪರ್ಣ? ಅವ್ನ ಸ್ಥಿತಿ ನೋಡಕ್ ನನ್ ಕೈಲಂತೂ ಖಂಡಿತ ಆಗಲ್ಲ. ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಆನಂದ್, ಪ್ಲೀಸ್ ಸಮಾಧಾನ ಮಾಡ್ಕೋ. ಹೀಗೆ ಎಮೋಷನಲ್ ಆಗ್ಬೇಡ. ನೀನು ಹೀಗೆ ಧೈರ್ಯ ಕಳ್ಕೊಂಡ್ರೆ ನನಗೂ ಕಷ್ಟ ಆಗುತ್ತೆ. ನೋಡು, ಅವನಿಗೆ BP ಶೂಟಪ್ ಆಗಿರೋದ್ ಬಿಟ್ರೆ ಬೇರೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದಾರಲ್ಲ. ಈಗಾಗಿರೋದೇನು ಕಡಿಮೆ ಅಂತ ಅನ್ಕೊಂಡಿದ್ಯಾ? BP ಶೂಟಪ್ ಆದ್ರೆ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗ್ಬೋದಪ್ಪ. ಒಂದ್ ವೇಳೆ ಆ ತರ ಆಗ್ಬಿಟ್ರೆ ಅಯ್ಯೋ, ನನಗೆ ತಿಳ್ಕೊಳಕ್ ಆಗಲ್ಲ ಪರ್ಣ. ಆನಂದ್, ನೀನ್ ಸುಮ್ಮನೆ ಹೀಗೆ ಓವರ್ ಥಿಂಕ್ ಮಾಡಿ ಟೆನ್ಷನ್ ಮಾಡ್ಕೋತಿದ್ಯಾ ಅಷ್ಟೇ. ಅವನ್ಗೇನೂ ಆಗಿಲ್ಲ, ಧೈರ್ಯವಾಗಿರು, ಸಮಾಧಾನ ಮಾಡ್ಕೊ. ಏನು ಆಗಲ್ಲ ಅಂತ್ಯ?
ಖಂಡಿತವಾಗ್ಲೂ ಅವ್ನು ಚೆನ್ನಾಗಿರ್ತಾನೆ, ಏನೂ ಆಗಲ್ಲ. ಆನಂದ್, ಆಯ್ತಾಯ್ತು, ಕಟ್ ಮಾಡ್ತಾ ಇದ್ದೀನಿ, ಕೊಟ್ಟೆ. ಅದಲ್ಲ ಕಣ. ಏನು ಬಾಯಾರಿಕೆ ಆಗ್ತಾ ಇದ್ಯಾ? ಇರು, ನೀರು ಕೊಟ್ಟೆ ಇರು. ಅದ್ಯಾವ್ದಲ್ಲ ಕಣ. ಆಯ್ತಪ್ಪ, ಯಾಕಷ್ಟು ಟೆನ್ಷನ್ ಮಾಡ್ಕೋತೀಯಾ? ಕೂಲ್ ಆಗಿರು, BP ರೇಸ್ ಮಾಡ್ಕೋಬೇಡ, ಸಮಾಧಾನವಾಗಿ ಹೇಳು. ಏನು? ನನ್ನ ಕೈಲಾಗಲ್ಲ ಕಣ, ನಾನು ಮನೆಗೆ ಹೋಗ್ತೀನಿ. ಏನ್ ಮಾತಾಡ್ತಾ ಇದೀಯ ನೀನು? ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡೆ ತಾನೇ? ಅಪ್ಪ, ಹೊರಗಡೆ ಪ್ರಳಯ ಆದ್ರೂ ಸರಿ, ನೀನ್ ಮಾತ್ರ ಈಗ ಸದ್ಯಕ್ಕೆ ಮನೆಗೆ ಹೋಗಂಗಿಲ್ಲ. ಸುಮ್ನೆ ಹಠ ಮಾಡ್ಬೇಡ ನೀನು. ನೀನ್ ಯಾಕೋ ಡಾಕ್ಟರ್ ತರ ಆಡ್ತಾ ಇದ್ಯಾ? ಅವ್ರು ಡಾಕ್ಟರ್ ಅದಕ್ಕೆ ಹಂಗೆ ಹೇಳ್ತಾರೆ. ನಾನ್ ಪೇಷಂಟ್, ನನ್ಗೇನಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ವಾ? ಟೆನಿಕಾಸ್ ನಾನು ಹೋಗ್ಲೇಬೇಕು. ನೋಡು, ನಿನ್ನ ಈ ತರ ಹಠ ಮಾಡಿ BP ರೇಸ್ ಮಾಡ್ಕೊಂಡ್ರೆ ಡಾಕ್ಟರ್ ಇನ್ನೂ 2 ದಿನ ಎಕ್ಸ್ಟ್ರಾ ಇರಿಸ್ಕೊಂಡ್ಬಿಡ್ತಾರೆ ಅಷ್ಟೇ. ಆಮೇಲೆ ಎಲ್ಲೂ ಹೋಗಕ್ಕಾಗಲ್ಲ. ಯಾಕೋ ಆಗಲ್ಲ? ತಲೆ ತಿರುಗಿ ಬಿದ್ದೆ ಅಷ್ಟೇ, ಒಳ್ಳೆ ಆಕಾಶ ಬಿದ್ದವ್ರಂಗೆ ಆಡ್ತಾ ಇದ್ದೀರಲ್ಲ. ಆನಂದ್, ಇವತ್ತು ನನ್ನ ತಂಗಿ ಮೆಹಂದಿ ಕಣ. ಈ ದಿನಕ್ಕೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ? ನಾನು ಅಲ್ಲಿರ್ಬೇಕು, ಓಡಾಡಬೇಕು. ನನ್ನ ತಂಗಿ ಮುಖದಲ್ಲಿ ನನ್ನ ನಗು, ಆ ಸಂತೋಷ, ಮನೆಯವ್ರ ಸಂಭ್ರಮ, ಆಂಬಿಯನ್ಸು ಎಲ್ಲನೂ ಕಣ್ ತುಂಬ್ಕೋಬೇಕು ಅಂತ ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ? ನಾನು ಹೋಗದೆ ಇದ್ರೆ ಅದೆಲ್ಲ ಹೇಗೋ ಕಂಪ್ಲೀಟ್ ಆಗುತ್ತೆ. ನನ್ನ ಕೈಲಿ ಆಗಲ್ಲ ಕಣ, ನಾನು ಹೋಗ್ತೀನಿ. ಏನು ಮಾಡ್ತಾ ಇದ್ಯಾ ನೀನು? ಸುಮ್ನೆ ಸುಮ್ನೆ ತಮಾಷೆ ಮಾಡ್ತಾ ಇದ್ಯಾ ನೀನು? ಗೆಳೆಯ, ನಿನ್ಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಕಣು. ನನಗೆ ನೀನ್ ಬೇಕು ಕಣೋ ಗೆಳೆಯ, ನೀನ್ ಚೆನ್ನಾಗಿರ್ಬೇಕು. ನಿನ್ಗೇನಾದ್ರೂ ಆದ್ರೆ ನನಗಾದಂಗೆ ಕಣು. ನಿಮ್ ಮನೆಯವ್ರಿಗಂತೂ ನಿನ್ ಬಗ್ಗೆ ಚಿಂತೆ ಇಲ್ದೇ ಇರ್ಬೋದಪ್ಪ, ಆದ್ರೆ ನನಗಿದೆ. ಅವ್ರಿಗೆ ಚಿಂತೆ ಇಲ್ಲ ಅಂತ ಹೆಂಗೋ ಹೇಳ್ತೀಯ? ಅಲ್ಲಿ ಮನೇಲಿ ಶಾಸ್ತ್ರ ಎಲ್ಲ ನಡೀತದೆ, ಹೆಂಗೋ ಬರ್ತಾರವ್ರು. ಅಂತದ್ರಲ್ಲೂ ಅಮ್ಮ ಬಂದಿದ್ರಲ್ಲ. ಇರ್ಲಿ ಬಿಡು, ಈ ಟೈಮಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ನಾನು ಹೋಗ್ಬೇಕಣ್ಣ, ಅರ್ಥ ಮಾಡ್ಕೊಳ. ಇವಾಗ ತಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ಡಾಕ್ಟರ್ನ ಕರಿತೀನಿ, ಅವರೇ ಸರಿ. ನಿನ್ಗೆ ಯಾಕೋ BP ರೈಸ್ ಮಾಡ್ಕೋತೀಯ? ಡಾಕ್ಟರ್ ಕರಿಬೇಡ ಬಿಡು, ಮಲ್ಕೋತೀನಿ. ಅದು ಈ ತರ ಭಯ ಭಕ್ತಿ ಇದ್ರೆ ತುಂಬಾ ಒಳ್ಳೇದು. Attention please. Here we present Miss Bhumika. Hey, clap. Oh, beauty. ಭೂಮಿಕಾ, ನೀನೆಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ? ನಿನ್ನ ನೋಡಿದ ತಕ್ಷಣ ಗೌತಮ್ ಅವ್ರು ಬಿದ್ದೇ ಹೋಗ್ಬಿಡ್ಬೇಕು, ಅಷ್ಟು ಮುದ್ದಾಗಿದ್ಯಾ. ಚಿಕ್ಕಮ್ಮ ಪ್ಲೀಸ್. ನಿಜ. ಏ ಭೂಮಿ, ನೀನ್ ಈ ತರ ನಾಚ್ಕೊಂಡ್ರೆ ಗೌತಮ್ ಅವ್ರು ಬೀಳೋದಲ್ಲ, ಫ್ಲಾಟ್ ಆಗ್ಬಿಡ್ತಾರಷ್ಟೇ. ರೈಟ್, ಕರೆಕ್ಟ್. ಒಂದು ನಿಮಿಷ ಬಂದೇ ಇರು. ಮೇಕಪ್ ಹಾಳಾಗಿ ಹೋಗ್ಬಿಡುತ್ತೆ. ನಿನಗೊಂದು ವಿಷಯ ಗೊತ್ತಾ? ನಿಮ್ಮಮ್ಮ 1988 ಮಿಸ್ ಮೈಸೂರ್ ಆಗಿದ್ವಲ್ಲ. ಅವಳಿಗಿಂತ ನೀನು ಮುದ್ದಾಗಿ ಎಷ್ಟು ಚೆನ್ನಾಗಿ ಗೊಂಬೆ ಗೊಂಬೆ ತರ ಕಾಣಿಸ್ತಾ ಇದೆ ಗೊತ್ತಾ? ಅತ್ತೆ, ಇಲ್ಲಿ ಹೇಳ್ದಂಗೆ ಅವಳಿದ್ರಿಗೆ ಹೇಳ್ಬೇಡಿ, ಆಮೇಲೆ ಗೊತ್ತಲ್ಲ ಏನಾಗತ್ತೆ ಅಂತ. ಬಿಡು ಸದಾಶಿವು, ನನ್ನ ಮೊಮ್ಮಗಳನ್ನ ನಾನು ಹೊಗಳದೆ ಮತ್ತೆ ಯಾರು ಹೊಳ್ತಾರೆ? ಅಮ್ಮ ಯಾಕಿದೆಲ್ಲ? ಅಯ್ಯೋ, ದೃಷ್ಟಿ ಆಗ್ಬಿಡುತ್ತೆ ಕಂದ. ನನ್ನ ಮಗಳಿಗೆ ಯಾರ ಕಣ್ಣು ಬಿಡಬಾರ್ದು. ತು ಮಾಡಿ ಮಾಡ್ರಿ. ಆಚೆ ಹಾಕಿ ಬಂದ್ಬಿಡ್ತೀನಿ. ಆಯ್ತಮ್ಮ. ದೇವರೇ, ನನ್ನ ಮಗಳನ್ನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರಪ್ಪ. ಅಂತೂ ರಾವು ಕಾಲಕ್ಕೆ ಮುಂಚೆ ಬಂದ್ರಲ್ಲ,
ನಿಮ್ನೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಈ ರಾವು ಕೇತು ಯಾರು ನಂಬ್ತಾರೆ? ಅಯ್ಯೋ, ಇದೆಲ್ಲ ಓಲ್ಡ್ ಟ್ರೆಂಡ್. ರಾಹುನು ಇಲ್ಲ, ಕೇತುನು ಇಲ್ಲ, ಅದೆಲ್ಲ ಇರೋದು ಇಲ್ಲಿ. ಅವ್ರವ್ರ ನಂಬಿಕೆ ಅವ್ರವ್ರಿಗೆ, ನಮ್ಗದು ಮುಖ್ಯ. ನಾವು ಮೊದಲಿಂದ ನಡ್ಸ್ಕೊಂಡು ಬಂದಿದ್ದೀವಿ, ಮುಂದೇನು ನಡೆಸ್ಕೊಂಡು ಹೋಗ್ತೀವಿ. ಆರಂಭದಲ್ಲಿ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ವಿ, ಇವನು. ಆಮೇಲೆ ಗೊತ್ತಾಯ್ತು ಎಲ್ಲಾ ಗ್ರಹಕ್ಕಿಂತ ಅವನ ಅನುಗ್ರಹನೇ ಮುಖ್ಯ ಅಂತ. ಸರಿ ಸಮಯ ವ್ಯರ್ಥ ಮಾಡೋದು ಬೇಡ, ಶಾಸ್ತ್ರ ಶುರು ಮಾಡೋಣ. ಶುರು ಮಾಡೋಣ. ಗೌತಮ್ ಅವರೆಲ್ಲಿ ಕಾಣಿಸ್ತಾ ಇಲ್ಲಲ್ಲ? ಗೌತಮ್ ಇನ್ನೂ ಬಂದಿಲ್ಲ. ಹೀಸ್ ಆನ್ ದ ವೇ. ಇನ್ನೇನು ಬಂದ್ಬಿಡ್ತಾನೆ. ಸರಿ. ಇಷ್ಟೇ, ಈ ಕಾಟಿ ಮುಖ್ಯರನ್ನ ಬಿಟ್ರೆ ಮಾತಾಡಿ ಗಬ್ಬೆಬ್ಸ್ತಾರೆ. ನೀನು ಹೋಗಿ ಏನಾದ್ರೂ ಮ್ಯಾನೇಜ್ ಮಾಡು. ಭೂಮಿಕಾ, ಯು ಲುಕಿಂಗ್ ಸೋ ಪ್ರಿಟಿ. ಈ ಕಾಸ್ಟ್ಯೂಮಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ವಾ? ಹೌದು, ಈ ಕ್ರೆಡಿಟ್ ಎಲ್ಲ ಮಂದಾಕಿನಿ ಆಂಟಿಗೆ ಹೋಗ್ಬೇಕು. ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಭೂಮಿಕಾ ಹೇಗೆ ರೆಡಿ ಆಗಿರೋದೇ ನೋಡಿಲ್ಲ. ಡಿಫ್ರೆಂಟ್ ಲುಕ್. ಬನ್ನಿ. ಗೌತಮ್ ಫೋನ್ ಮಾಡಿ. ಅಕ್ಕ, ಸ್ಪೀಕರ್ ಆನ್ ಮಾಡ್ಲಾ? ಮಾಡು. ಬೇಡ, ನಿಮ್ದೇನೇನೋ ಪರ್ಸನಲ್ ಇರತ್ತೆ, ನೀನೇ ಮಾತಾಡು. ಗೆಳೆಯ, ಸ್ಪೀಕರ್ ಫೋನ್. ಹಲೋ, ಎಲ್ಲಿದ್ದೀರಾ? ಇಲ್ಲಿ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನಾನೀಗ ಮಾತಾಡಕ್ಕಾಗಲ್ಲ. ಸಾರಿ, ನಾನು ಬರೋಕ್ಕೂ ಆಗ್ತಾ ಇಲ್ಲ. ಯಾಕೆ? ನಾನು ಒಂದು ಮೀಟಿಂಗಲ್ಲಿದ್ದೀನಿ. ಇವತ್ತು ನಿಮ್ ತಂಗಿ ಮೆಹಂದಿ ಫಂಕ್ಷನು. ಜೀವನದಲ್ಲಿ ಒಂದೇ ಸಲ ಬರೋದಲ್ವಾ? ಮೀಟಿಂಗ್ಸು ಆಮೇಲೆ ಮಾಡ್ಕೋಬಹುದು. ಅಲ್ಲ, ಅದು ಮಾಮೂಲಿ ಮೀಟಿಂಗ್ ಆಗಿದ್ರು ಓಕೆ, ಬಹಳ ಇಂಪಾರ್ಟೆಂಟ್ ಮೀಟಿಂಗು, ಕ್ಯಾನ್ಸಲ್ ಮಾಡಕ್ ಆಗದೇ ಇಲ್ಲ. ಅಲ್ಲ, ಇಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ. ಪದೇ ನನಗ್ ಬಂದು ಕೇಳ್ತಿದ್ದಾರೆ ನೀವೆಲ್ಲಿ ಅಂತ. ನಾನು ಏನ್ ಹೇಳಿ? ನಾನು ಆಗ್ಲೇ ಹೇಳ್ದಲ್ಲ, ಸಾರಿ, ನನಗೆ ಮಾತಾಡಕ್ಕಾಗಲ್ಲ. ಮತ್ತೆ ಸಿಗ್ತೀನಿ, ಬಾಯ್. ಪ್ಲೀಸ್. ಹಲೋ, ಹಲೋ. ಕಟ್ಟಾಯ್ತು. ಬರಕ್ ಇಷ್ಟ ಇಲ್ದೇ ಇರೋರ್ಗೆ ಬನ್ನಿ ಅಂದು ಏನ್ ಪ್ರಯೋಜನ? ಭೂಮಿ, ಗೌತಮ್ ಅವ್ರು ಸಿಕ್ಕಿದ್ರ? ಎಷ್ಟು ಗಂಟೆಗೆ ಬರ್ತಾರಂತೆ? ಅಮ್ಮ, ಅವ್ರಿಗೆ ಯಾವ್ದೋ ಒಂದು ಮೀಟಿಂಗ್ ಇದೆಯಂತೆ. ಅಲ್ಲ ಕಂದ, ಅವ್ರ ತಂಗಿ ಮೆಹಂದಿ ಜೊತೆಗೆ ನಿನ್ ಮೆಹಂದಿನೂ ಇದೆ. ಈ ಒಕೇಶನ್ ಇಷ್ಟು ಇಂಪಾರ್ಟೆಂಟು. ಇದನ್ ಬಿಟ್ಟು ಅವ್ರಿಗೆ ಯಾವ ಮೀಟಿಂಗ್ ಇದೆಯಂತೆ? ಗೊತ್ತಿಲ್ಲಮ್ಮ. ನನಗನ್ಸುತ್ತೆ ಅವರು ನಮ್ಮ ಭೂಮಿ ಹೆಸರಲ್ಲಿ ಒಂದು ದೊಡ್ಡ ಕಂಪನಿ ತಗೋತಾ ಇರ್ಬೋದು ಅಂತ. ಸರ್ಪ್ರೈಸ್ ಇರುತ್ತೆ ಕಣೋ. ದೊಡ್ಡ ಮನುಷ್ಯರದ್ದು ದೊಡ್ಡದಾಗೆ ಇರುತ್ತೆ ಸರ್ಪ್ರೈಸ್. ಇಟ್ ವಿಲ್ ಬಿ ಅ ಗಿಫ್ಟ್ ನಿನಗೆ. ನೋಡ್ತಾ ಇರು. ಪ್ಲೀಸ್ ಮಾ. ಸರಿ ಓಕೆ ಬನ್ನಿ. ಅಲ್ಲೆಲ್ಲ ಆಮೇಲೆ ನಿಮ್ಮನ್ನು ಕೇಳಕ್ ಶುರು ಮಾಡ್ತಾರೆ. ಕಮ್. ಸ್ವಂತ ಮನೆಯವ್ರಿಗೆ ಟೈಮ್ ಕೊಡಕ್ಕಾಗದೆ ಇರೋರು ಏನ್ ಮಾಡಿ ಏನ್ ಪ್ರಯೋಜನ? ನಿಂಗೊಂದು ವಿಷಯ ಸಿಕ್ಕಿದ್ರೆ ಸಾಕು, ರಬ್ಬರ್ ತರ ಎಳ್ಕೊಂಡು ಹೋಗ್ಬಿಡ್ತೀಯ. ಅನ್ಕೊಂಡೆ ಕಣ, ಅನ್ಕೊಂಡೆ. ಯಾಕಿನ್ನು ಈ ಡೈಲಾಗ್ ಹೊಡೆದಿಲ್ವಲ್ಲ ಇವನು ಅಂತ ಅನ್ಕೊಂಡೆ, ಹೊಡೆದ್ಬಿಟ್ಟೆ ನೀನು. ಜ್ವರ ಕೊಡೋ ಮಾತ್ರೆ ಯಾವತ್ತು ಕಹಿಯಾಗೇ ಇರುತ್ತೆ ಕಣೋ. ಆದ್ರೆ ಆ ಮಾತ್ರೆ ತಗೊಂಡ್ರೇನೆ ಜ್ವರ ವಾಸಿ ಆಗದು. ಅದನ್ನು ಮರಿಬೇಡ ನೀನು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾಗಿತ್ತ? ಆನಂದ್, ಅಮ್ಮನಿಗೆ ಈ ವಿಷಯ ಗೊತ್ತು, ತಮ್ಮನ್ಗೂ ಗೊತ್ತು, ನೀನು ಗೊತ್ತು, ಅಪರ್ಣ ಗೊತ್ತು. ಎಷ್ಟು ಸಾಕಲ್ವೇನೋ? ಲೇ ಗೆಳೆಯ, ಮದ್ವೆ ಆದ್ಮೇಲೆ ಅತ್ತಿಗೆನು ನಿನ್ನ ಫ್ಯಾಮಿಲಿನೇ ಅಲ್ವೇನೋ? ಎಲ್ಲ ವಿಷಯನ ಅವ್ರ ಹತ್ರ ನೀನು ಹಂಚ್ಕೋಬೇಕು ಗೆಳೆಯ. ಅವ್ರಿಗೂ ಗೊತ್ತಾಗ್ಬೇಕು. ಯಾಕೋ ಇಷ್ಟೊಂದು ತಲೆ ತಿಂತೀಯಾ? ನನಗೆ ಭೂಮಿಕಾ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಕಣ. ಅರ್ಥ ಆಗದೆ ಇರೋಳ ಮುಂದೆ ನಾನು ಹೇಗೋ ಎಲ್ಲಾನು ಶೇರ್ ಮಾಡ್ಕೊಳ್ಳಿ, ನನ್ಗೂ ಅನ್ನಿಸ್ಬೇಕಲ್ವಾ? ಇವೆಲ್ಲ ಒಂದು ರೀಸನ್ ಅಲ್ಲಪ್ಪ, ಬಿಟ್ಟಾಕಿದನ. ಹೇಳ್ಬೇಕು ಅಂತ ಮನಸ್ಸು ಮಾಡ್ಬೇಕಷ್ಟೆ. ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ನೋಡ, ನಿನ್ನ ಜೀವನದಲ್ಲಿ ನಡೆಯೋ ಚಿಕ್ಕ ಪುಟ್ಟ ವಿಷಯನೂ ಅತಿಗೆಗೆ ಹೇಳ್ಬೇಕು. ಅದು ನಿನ್ನ ಜವಾಬ್ದಾರಿ.
ಎಲ್ಲ ಹೇಳ್ಕೊಳ್ಳೋ ಜವಾಬ್ದಾರಿ ನಿಂದು, ತಿಳ್ಕೊಳ್ಳೋ ಹಕ್ಕು ಅವ್ರದ್ದು. ಹೂ ಕಣಪ್ಪ, ಓಪನ್ ಆಗೆಲ್ಲ ಹೇಳ್ಕೊ, ಏನು ಆಗೋದಿಲ್ಲ. ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಏನು ಮಾಡಬೇಕು ನಮಗ್ ಗೊತ್ತು. ನಿಜನ ನಾನೇನಾ ನಿನ್ನ ಜೊತೆ ಜೊತೆಯಾಗಿರುವೆ, ಇದೆಲ್ಲ ಪ್ರೇಮನ ನನ್ನ ಮನಸ್ಸನ್ನು ಕೇಳಿರುವೆ. ನನ್ನ ಎದೆಯಲ್ಲಿ ಯಾರೋ ಕಚ್ಚಗುಳಿ ಇಡುವ ಹಾಗೆ, ಬೆನ್ನ ಹಿಂದೆ ಯಾರೋ ನಿಂತು ನಿನ್ನೆಡೆ ದೂಡಿದ ಹಾಗೆ. ಅರೆ 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 ಉಸಿರಲಿ ವೇಗ, ಎಂಥ ಹೊಸ ಹೊಸ ಸಿಹಿ ಸುಖವೀಗ. ನನ್ನ ಖುಷಿಯೊಂದು ದುಮ್ಮಿಕ್ಕುವ ಜೋಗ. ಆಹಾ ಏನ್ ಮಾಡ್ತೀಯಾ ಆನಂದ? ನನ್ ಮಾತು ಕೇಳ ಪ್ಲೀಸ್. ಬೇಡ ಕಣ. ಇರಪ್ಪ. ಎ ಫಾರ್ ಅತ್ತಿಗೆ, ಡಿ ಫಾರ್ ಭೂಮಿಕಾ ಅಲ್ಲ. ಇಲ್ಲೇ ಡೈಲ್ ಲಿಸ್ಟ್ ಎಲ್ಲ ಇದೆಯಲ್ಲ. ಆನಂದ್ ಆನಂದ್ ಬೇಡ, ನನ್ ಮಾತು ಕೇಳೋ. ಲೇ ಏನಂದ್ರು ಭೂಮಿಕಾ? ಏನು ಹೇಳಿಲ್ಲಪ್ಪ. ಅವ್ರು ಏನು ಹೇಳ್ದಿರಕ್ ಸಾಧ್ಯನೇ ಇಲ್ಲ. ಏನಾದ್ರು ಹೇಳಿರ್ತಾರೆ, ಹೇಳಿ ಪರವಾಗಿಲ್ಲ. ಮೋಸ್ಟ್ಲಿ ನಾನು ಹೇಳಿದ ವಿಷಯಕ್ಕೆ ಶಾಕ್ ಆಗಿ ಏನು ಮಾತಾಡಲಿಲ್ಲ ಅನ್ಸುತ್ತಪ್ಪ. ಅದಕ್ಕೆ ಬಡ್ಕೊಂಡಿದ್ದು. ಫೋನ್ ಮಾಡಬೇಡ, ಟೆನ್ಷನ್ ಮಾಡ್ಕೋತಾರೆ. ನನ್ ಮಾತು ಎಲ್ಲಿ ಕೇಳ್ತೀನಿ ನೀನು? ನಾನು ಏನ್ ಬೇಡ ಅಂತೀನೋ ಅದನ್ನೇ ಮಾಡು. ಅವ್ರು ಏನು ಹೇಳ್ದೇನೆ ಎಲ್ಲಾನು ಹೇಳಿದ್ರು. ಅವ್ರ ಮೌನದಲ್ಲಿ ಸಾವಿರ ಅರ್ಥ ಆಯ್ತು ಗೆಳೆಯ. ಅದಕ್ಕೆ ಬಾಯಿ ಬಿಟ್ಟೇನು ಮಾತಾಡದೆ ಇರ್ಬೋದು, ಆದ್ರೂ ಅವ್ರಿಗೆ ನಿನ್ ಮೇಲಿರುವಂತ ಕಾಳಜಿ, ಒಳ್ಳೆ ಭಾವನೆ ಅವ್ರ ಸೈಲೆನ್ಸ್ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಿಮ್ಮಮ್ಮ ಆಡೋ 100 ಮಾತಿನ ಅರ್ಥ ಅವರ ಒಂದು ಸೈಲೆನ್ಸ್ ಅಲ್ಲಿ ಇತ್ತು ಗೆಳೆಯ. ಅಷ್ಟು ಇಂಟೆನ್ಸ್ ಆಗಿತ್ತು, ಮನಸ್ಸಿಗೆ ನಾಟೋ ತರ ಇತ್ತು. ತನ್ನಂತೆ ಮಿಡಿವ ಮನಕ್ಕೆ ತನುವಿಂದು ಕಾದಿದೆ, ಒಬ್ಬಂಟಿ ಅಲ್ಲ ಒಲವು ಜೊತೆ ಸಾಗೋ ಕನಸಿದೆ. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಬನ್ನಿ. ಅವನ್ನ ಕೂಲ್ ಮಾಡೋದಕ್ಕೆ ಅದಕ್ಕೆ ಏನೋ ಐಸೇ ಬರ್ಬೇಕಾಯ್ತು. ಕಳ್ಬೇಕು. ನಟಿಲಿ ನಟಿಲಿ. ಮತ್ತೆ ಇದೇನಾ ನಿಮ್ಮ ಮೆಹಂದಿ ಡಿಸೈನ್? ಮೆಹಂದಿ ಹಾಕಿಸ್ಕೊಂಡು ಕೂತಿರ್ಬೇಕಾದ್ರೆ ಆನಂದ್ ಅವ್ರು ಕಾಲ್ ಮಾಡಿದ್ರು, ಹಾಗೆ ಬಂದ್ಬಿಟ್ಟೆ. ಇಟ್ಸ್ ಗುಡ್. ಥ್ಯಾಂಕ್ ಯು. ಅಲ್ಲ, ಇಷ್ಟು ವೇಟ್ ಇರೋ ಡ್ರೆಸ್ನ ಹಾಕೊಂಡು ಇಷ್ಟು ದೂರ ಹೇಗೆ ಬಂದ್ರಿ? ಇದು ಯಾವ ವೇಟ್ ಲಿಫ್ಟಿಂಗ್ ಇಂತ ಕಮ್ಮಿ ಇರ್ಲಿಲ್ಲ. ದೊಡ್ಡ ಕತೆ ಬಿಡಿ. ನಿಜ ಹೇಳಿ, ಎಷ್ಟು ಸರ್ತಿ ಬಿದ್ರಿ? ನಾನ್ ಬಿದ್ದೇ ಇಲ್ವಲ್ಲ. ಹಾ, ಅದು ಇಲ್ಲ. ನಾನು ಬರೀ ಸ್ಲಿಪ್ ಆದೆ. ಅದನ್ನೇ ಕೇಳಿದ್ದು. ಸಿಸ್ಟರ್ ಒಂದ್ ನಿಮಿಷ ಬನ್ನಿ. ಅದು ಅದಕ್ಕೆ ಅವ್ರು ಹೋದ್ಮೇಲೆ ಅವ್ನ BP ಒಂದ್ಸಲ ಚೆಕ್ ಮಾಡಿ ನಾರ್ಮಲ್ ಆಗಿರುತ್ತೆ. BP ಅಷ್ಟೊಂದು ದಯಾಗಿರೋದು ನಾರ್ಮಲ್ ಆಗುತ್ತೆ ಅಂತ ಅಷ್ಟು ಕರೆಕ್ಟಾಗಿ ಹೆಂಗೆ ಹೇಳ್ತೀರಾ ಸಿಸ್ಟರ್? ಯಾವ ರೋಗಕ್ಕೆ ಯಾವ ಔಷಧಿ ಅಂತ ನಮಗ್ ಗೊತ್ತಿಲ್ವಾ? ನೀವು ಆಮೇಲೆ ಚೆಕ್ ಮಾಡಿ ಗೊತ್ತಾಗುತ್ತೆ. ಸರಿ ಸರಿ, ಆಮೇಲೆ ಚೆಕ್ ಮಾಡ್ತೀನಿ. ಓಕೆ ಸಿಸ್ಟರ್. ಒಬ್ಬಂಟಿ ಅಲ್ಲ ಒಲವು ಜೊತೆ ಸಾಗೋ ಕನಸಿದೆ. ನಮ್ ಡುಮ್ಮ ಸರ್ ಈಗ ಸರಿ ಹೋದ್ರು ಅನ್ಸುತ್ತೆ.
ಅರೋನ್ ಅಂತ ನಮ್ಮ ಅಶ್ವಿನಿನ ಮದುವೆ ಆಗಿರೋ ಹುಡುಗ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, 100 ವರ್ಷ ಸುಖವಾಗಿ ಬಾಳ್ಲಿ. ನಿನ್ ಬಗ್ಗೆ ಬಹಳ ಕೇಳಿದ್ದೀನಿ, ಆದ್ರೆ ನಿನ್ನ ನೋಡಕ್ಕಾಗಿರ್ಲಿಲ್ಲ, ಮದ್ವೆಲೂ ಬರಕ್ಕಾಗ್ಲಿಲ್ಲ. ಈವನ್ ನಾನ್ ಕೂಡ ನಿಮ್ ಬಗ್ಗೆ ತುಂಬಾನೇ ಕೇಳಿದ್ದೆ ಅಜ್ಜಿ. ಏನಂತ ಕೇಳಿದ್ಯಾ? ಹಾಟಿ ಮುದುಕಿ ಅಂತನ? ಅಯ್ಯೋ ಅಜ್ಜಿ, ಹಂಗೆಲ್ಲ ಏನಿಲ್ಲ. ನನ್ನ ಮಾತು ಸ್ವಲ್ಪ ಹೊರಟು, ಮನಸ್ಸಾಗಿಲ್ಲ. ನೀನ್ ಆತರ ಏನು ತಿಳ್ಕೊಬೇಡ. ಪರವಾಗಿಲ್ಲ ಅಜ್ಜಿ, ನಿಮ್ಮನ್ನ ನೋಡಿ ನನ್ಗೂ ತುಂಬಾನೇ ಖುಷಿ ಆಯ್ತು. ನನಗೂ ಅಷ್ಟೇ ಖುಷಿ ಆಯ್ತು, ನೀ ಬಂದಿದ್ದು, ನಿನ್ನನ್ನ ನೋಡಿದ್ದು ತುಂಬಾ ಖುಷಿ ಆಯ್ತಪ್ಪ. ಹಾ, ಇನ್ನೊಂದು ವಿಷಯ, ನೀನು ವಾಪಸ್ ಹೋಗುವಾಗ ಇವಳನ್ನು ಜೊತೆಲಿ ಕರ್ಕೊಂಡು ಹೋಗು. ನಮ್ಮ ಕುಟುಂಬದಲ್ಲಿ ಮದುವೆ ಆದ್ಮೇಲೆ ಹೆಣ್ಮಕ್ಳು ತವ್ರ ಮನೆಯಲ್ಲಿರೋ ವಾಡಿಕೆ ಇಲ್ಲ, ಗೊತ್ತಾಯ್ತಾ? ಹಾಗೆಲ್ಲ ಹೆಂಡತಿನ ಬಿಟ್ಟು ಒಬ್ಬೊಬ್ರೆ ಇರಬಾರ್ದು ಕಣೋ. ಮದುವೆ ಮಾಡ್ಕೊಂಡ್ಮೇಲೆ ಜೊತೆನಲ್ಲೇ ಇರ್ಬೇಕಪ್ಪ. ಅದಕ್ಕೆ ತಾನೇ ಈ ಮದುವೆ ಅಂತ ಆಗೋದು. ಅಶ್ವಿನಿ, ಮದುವೆ ಆದ್ಮೇಲೆ ಮೊದಲನೇ ಫಂಕ್ಷನ್ ಬರ್ತಾ ಇದ್ದಾನಲ್ಲ, ಇವನ್ನ ಕರ್ಕೊಂಡೋಗಿ ಎಲ್ಗೂ ಇಂಟ್ರೊಡ್ಯೂಸ್ ಮಾಡಿ. ಅವನೇ ತಾನೇ ಮದುವೆ ಗಂಡು. ಮೆಹಂದಿ ಶಾಸ್ತ್ರ ಮಾಡೋದಿಕ್ಕೆ ಹುಡುಗಿ ಹೇಗಿರ್ಬೇಕು ಹಾಗೆ ಮದುಮಗನು ಇರ್ಬೇಕು ತಾನೇ. ನೋಡಿ, ನನ್ನ ಮೊಮ್ಮಗ ನೀವ್ ಅನ್ಕೊಂತಾರ ಅಲ್ಲ. ಅವನು ದೊಡ್ಡ ಬಿಸಿನೆಸ್ ಮ್ಯಾನ್. ಅವನ್ಗೇನೋ ಎಮರ್ಜೆನ್ಸಿ ಕೆಲಸ ಇದೆ, ಹೋಗಿದ್ದಾನೆ ಅಲ್ವಾ ಶಾಕುಂತ್ಲಾ? ಹೌದು ಅತ್ತೆ. ಮತ್ತೆ ಯಾಕೆ ಸುಮ್ನೆ ನಿಂತಿದ್ಯಾ? ಹೇಳೋರ್ಗೆ ಅರ್ಥ ಆಗ್ಲಿ. ಹೌದು, ಗೌತಮ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಓಹೋ, ಹೌದಾ? ನಮ್ ಭೂಮಿನೂ ಸ್ವಲ್ಪ ಕೆಲ್ಸದ ಮೇಲೆ ಹೋಗಿದ್ದಾಳೆ. ಸ್ವಲ್ಪ ಹೊತ್ತಾದ್ರೆ ಬಂದೇ ಬರ್ತಾಳೆ. ನಿಮ್ಮ ಮೊಮ್ಮಗನಿಗೆ ಹೇಗ್ ವೇಟ್ ಮಾಡ್ತಾ ಇದೀರೋ ಹಾಗೆ ನನ್ನ ಮೊಮ್ಮಗಳಿಗೂ ವೇಟ್ ಮಾಡಿ, ಏನೂ ಆಗಲ್ಲ. ಅಮ್ಮ, ಸ್ವಲ್ಪ ಸುಮ್ಮನೆ ಇರು, ಎಲ್ಲ ಚೆನ್ನಾಗಿ ನಡೀತಿದೆ. ಏನೇನೋ ಮಾತಾಡಿ ಹಾಳು ಮಾಡ್ಬಿಡ್ಬೇಡ ಪ್ಲೀಸ್. ಅಲ್ಲ, ಶಾಸ್ತ್ರ ನಡೆಯುವಾಗ ಮಧ್ಯೆ ಎದ್ದೋಗೋ ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅವಳಿಗೆ? ಅವಳು ಟೀಚರು ಅಂದ ಮೇಲೆ, ಮದುವೆಗೆ ರಜಾ ತಗೊಂಡ ಮೇಲೆ ಅಲ್ಲಿ ಅವಳು ಹೋಗಿ ಮಾಡೋ ಅಂತ ಕೆಲಸ ಏನಿತ್ತು? ಅಮ್ಮಮ್ಮ, ಇದು ತೀರಾ ಚಿಕ್ಕ ವಿಷಯ. ಮಾತಾಡ್ತಾ ಹೋದ್ರೆ ಗಲಾಟೆ ದೊಡ್ಡದಾಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ರೆ ಮುಗಿದೋಗ್ಬಿಡುತ್ತೆ. ಸುಮ್ಮನೆ ತಕರಾರು ಯಾಕೆ ಅಲ್ಲ ಸಿಸ್ಟರ್? ನೀನೇನೋ ಮಧ್ಯೆ ಮಾತಾಡೋದು? ವಿಷಯ ಸಣ್ಣದೇ ಇರಬಹುದು, ಆದ್ರೆ ಅದು ಕುಟುಂಬದ ಮರ್ಯಾದೆ ಪ್ರಶ್ನೆ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಶಿವ, ಭೂಮಿಗೆ ಇನ್ನೊಂದ್ಸಲ ಟ್ರೈ ಮಾಡಿ ನೋಡು. ಅವಳು ಬಂದ್ರೇನೆ ಈ ಬಿಕ್ಕಟ್ ಬಗೆಹರಿಯೋದು. ನಾಟ್ ರೀಚಬಲ್ ಬರ್ತಾ ಇದೆ. ಶಕುಂತ್ಲಾ, ಮಾತೆ ಗೌತಮನ್ನ ಈಗ್ಲೇ ಬರಕ್ ಹೇಳು. ನಾನು ಹೇಳಿದೆ ಅಂತ ಹೇಳು. ಗೌತಮ್ ಬಂದ್ಬಿಟ್ರು. ಈ ಮಕ್ಕಳು ತಮ್ಮ ಅಕ್ಕ ಭೂಮಿಕಾ ಮದುವೆ ಆಗ್ತಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಏನ್ ಮಾಡಿದ್ದಾರೆ ಗೊತ್ತಾ? ಭೂಮಿ ಅಕ್ಕನ ಮದುವೆ ಅಂತಿದ್ದಂಗೆ ತಮ್ಮ ಟೀಚರ್ ಹತ್ರ ಹೋಗಿ, ನಾವೆಲ್ಲ ಭೂಮಿ ಅಕ್ಕನ ಮದುವೆಗೆ ಹೋಗ್ಲೇಬೇಕು, ನಾವು ಅವಳಿಗೊಂದು ಉಡುಗೊರೆ ಕೊಡ್ಲೇಬೇಕು ಅಂತ ಹಠ ಮಾಡಿದ್ದಾರೆ. ಆ ಉಡುಗೊರೆ ಏನಪ್ಪಾ ಅಂದ್ರೆ, ಅವಳಿಗೋಸ್ಕರ ಒಂದು ಹಾಡು ಹೇಳಬೇಕು ಅಂತ ಇದ್ದಾರೆ. ಇದಕ್ಕಿಂತ ದೊಡ್ಡ ಉಡುಗೊರೆ ನನ್ನ ಮಗಳಿಗೆ ಬೇರೆ ಬೇಕಾ? ದೇವ್ರೆ,
ಈ ಮಕ್ಕಳ ರೂಪದಲ್ಲಿ ಬಂದು ಅವಳಿಗೆ ಹರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇನ್ನೊಬ್ಬರು ಮುಖ್ಯವಾದ ಅತಿಥಿನ ಪರಿಚಯ ಮಾಡಿಕೊಡ್ಬೇಕು. ಈ ಮಕ್ಕಳ ಟೀಚರ್ ಮೆಹಬೂಬ್ ಸಾಹೇಬರು, ದಯವಿಟ್ಟು ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ತಗೊಳ್ಳಿ ಮೈಕ್, ನೀವು ಮುಂದುವರಿಸಿ. ನಿನ್ನ ನಂಬಿದ ಕಂದರಮ್ಮ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಕಲೆಮ್ಮ, ಬಾಳನು ಬೆಳಗಮ್ಮ. ನಿನ್ನ ಕರುಣೆಯ ಬೆಳಕಲಮ್ಮ, ಬಾಳನು ಬೆಳಗಮ್ಮ. ನಮ್ಮ ಕೋರಿಕೆ ಆಲಿಸಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ. ಧನ್ಯವಾದಗಳು. ಎಷ್ಟು ಚೆನ್ನಾಗಿತ್ತಿದ್ದಲ್ಲ ಈ ಮಕ್ಳು ಸಾಂಗ್ ಅಂತೂ. ಈ ಫಂಕ್ಷನಿಗೆ ಒಂದು ಬೇರೆ ಕಳೆನೆ ಕೊಡ್ತು. ಐ ಜಸ್ಟ್ ಲವ್ಡ್ ಇಟ್. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನೀವು ಈ ಮಕ್ಳ ಬಗ್ಗೆ ಮಾತಾಡ್ಬೇಕು. ಅದಕ್ಕೆ ಅಂಕಲ್ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಬಾಯಿಂದ ಅವ್ರ ಬಗ್ಗೆ ಮಾತಾಡೋದು ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಪ್ಲೀಸ್ ಅದಕ್ಕೆ ಪ್ಲೀಸ್ ಹೋಗಿ. ಬಾ ಕಂದ, ಬಾ. ಹೋಗು ಮಗಳೇ. ಒಂದು ನಿಮಿಷ ರೀ. ವಸಂತಣ್ಣ, ಇದು ನನ್ನ ಕಡೆಯಿಂದ ನಿಮ್ಮ ಮಗನಿಗೆ ಒಂದು ಸಣ್ಣ ಗಿಫ್ಟ್. ಅವ್ನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರೋದಕ್ಕೆ ತಗೊಳ್ಳಿ. ಇದೇನಿದು? ಇದು ಲ್ಯಾಪ್ಟಾಪ್. ಇನ್ ಮುಂದಕ್ಕೆ ನಿಮ್ಮ ಮಗನಿಗೆ ತುಂಬಾ ಯೂಸ್ ಆಗುತ್ತೆ. ಅಯ್ಯೋ, ಇದೆಲ್ಲ ಬೇಡ ಪಾರ್ಥ ಸರ್. ವಸಂತಣ್ಣ ಕೊಡಿ, ಇಲ್ಲಿ ತಗೊಳ್ಳಿ. ನೀವಷ್ಟು ದೂರದಲ್ಲಿದ್ರು ನಮ್ಮನ್ನ ನನ್ನ ಮಗನೆಲ್ಲ ಜ್ಞಾಪಕ ಇಟ್ಕೊಂಡು ಅವನಿಗೋಸ್ಕರ ಇಲ್ಲಿ ಲ್ಯಾಪ್ಟಾಪ್ ತಂದ್ಕೊಟ್ಟಿದ್ದೀರಾ. ಅವ್ನು ಓದೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನಿಜವಾಗ್ಲು ನಿಮ್ದು ಗೌತಮ್ ಸಾರ್ದು ಬಹಳ ಒಳ್ಳೆ ಮನಸ್ಸು. ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ. ನೀವು ಯಾವಾಗಲೂ ಚೆನ್ನಾಗಿರಿ. ಅಣ್ಣ, ವಸಂತಣ್ಣ ಯಾವಾಗ್ಲೂ ಎಮೋಷನಲ್ ಅಲ್ಲ.
ಓಕೆ, ಟಾಪಿಕ್ ಚೇಂಜ್. ಈಗ ನಮ್ ವಿಷಯಕ್ಕೆ ಬರ. ಏನ್ ವಿಷಯ? ಕರೆಕ್ಟ್. ಎಕ್ಸಾಮ್ಸ್ ಎಲ್ಲ ಹೇಗಾಯ್ತು? ಕಾಮನ್ ಅಣ್ಣ, ಎಂತ ಬೋರಿಂಗ್ ಪ್ರಶ್ನೆ ಕೇಳ್ತೀಯ. ಫಸ್ಟ್ ನಿನ್ ಫೋನ್ ಇರೋ ಅಕ್ಕೆ ಫೋಟೋ ತೋರ್ಸು ನೋಡೋಣ. ಅತ್ತಿಗೆನಾ? ಹಾ, ನಿನ್ನ ಮದ್ವೆ ಆಗೋ ನಂಗೆ ಅಕ್ಕೆನೇ ತಾನೇ ಆಗ್ಬೇಕು. ಫೋಟೋಸ್ ಇಲ್ಲ ಅಂದ್ರೆ ಎಲ್ಲಿಂದ ತೋರ್ಸೋದೋಗ? ಕಮಾನ್ ಬ್ರೋ, ಮದ್ವೆ ಆಗೋ ಹುಡುಗಿ ಫೋಟೋ ಇಲ್ಲ ಅಂದ್ರೆ ಹೇಗೆ? ಎಲ್ಲಿ ನಿನ್ ಫೋನ್ ಕೊಡು, ನಾನು ನೋಡ್ತೀನಿ. ಯಾಕೋ ಇಷ್ಟೊಂದು ಹಿಂಸೆ ಕೊಡ್ತೀಯಾ? ಫೋನ್ ನಲ್ಲಿ ಯಾರೋ ಫೋಟೋ ಇಟ್ಕೋತಾರೆ, ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಫೈನ್ ಫೈನ್, ಓಕೆ. ಅದಕ್ಕೆ ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕೆ ಬಗ್ಗೆ ಸ್ವಲ್ಪ ಹೇಳು, ನಾನು ಕೇಳ್ತೀನಿ. ಆಮೇಲೆ ಮದ್ವೆ ನೋಡ್ಕೋತೀನಲ್ಲ. ಕಮಾನ್ ಬ್ರೋ. ಸರಿ, ಹೇಳ್ತೀನಿ. ಕಮಾನ್ ಕಮಾನ್ ಹೇಳಿ. ನಾನು ಮದುವೆ ಆಗ್ತಾ ಇರೋದು ಒಂದು ಹುಡುಗಿ. ನೀನ್ ಹಾಗೆಲ್ಲ ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಅದಕ್ಕೆ ಬಗ್ಗೆ ಹೇಳಲೇಬೇಕು, ನಾನು ಅದನ್ನ ಕೇಳಲೇಬೇಕು. ಕಮಾನ್. ಹೇಳೋದಕ್ಕೇನು ವಿಶೇಷ ಇಲ್ಲ ಕಣ. ಶಿ ಇಸ್ ಎ ವೆರಿ ನಾರ್ಮಲ್ ಕೈಂಡ್ ಆಫ್ ಎ ಗರ್ಲ್. ಹೇಳಿದಾಯ್ತಲ್ಲ? ಮುಂದಕ್ಕೆ ಮುಂದಕ್ಕೆ ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ಏನಾಯ್ತಣ್ಣ? ಯಾಕೆ ಸೈಲೆಂಟ್ ಆದೆ? ನಿಂಗೆ ಮದ್ವೆ ಆಗಿ ಇಷ್ಟ ಇಲ್ವಾ? ನೀವಿಬ್ರು ಇನ್ನೂ ಇಲ್ಲೇ ಇದ್ದೀರಾ? ಕಮಾನ್ ಮಹಿ, ಅದ್ರಲ್ಲಿ ಎಕ್ಸೈಟ್ ಆಗುವಂತದ್ದೇನಿದೆ? ಜನಗಳೇ ಇಲ್ಲದೆ ಖಾಲಿ ಹೊಡಿತಿರೋ ಬೋರಿಂಗ್ ದೇಶ ಅದು. ಮೋಸ್ಟ್ಲಿ ಜನಕ್ಕಿಂತ ಜಾಸ್ತಿ ಬರೀ ಕ್ಯಾಂಗ್ರುಗಳೇ ಇದೆ ಅಲ್ಲಿ. ಹಾ, ಸೈಜ್ ಅಲ್ಲಿ ನಮ್ಮ ದೇಶಕ್ಕಿಂತ 2.5 ಪಟ್ಟು ಜಾಸ್ತಿ ದೊಡ್ಡದಾಗಿದೆ. ಮಹಿ, ನೀನ್ ನಂಬೋದಿಲ್ಲ, ಪಾಪ್ಯುಲೇಷನ್ ಮಾತ್ರ ಬೆಂಗಳೂರು ಅಷ್ಟೇ. ಇಡೀ ದೇಶ ಆ ಲೆವೆಲ್ಗೆ ಬಿಕೋ ಅಂತ ಇರುತ್ತೆ. ಹೌದಾ? ಸಿಟಿ ಬಿಟ್ಟು ಹೊರಗೆ ಬಂದ್ರೆ ಸಾಕು, ಬೇರೆ ಯಾವ್ದೋ ಪ್ಲಾನೆಟಿಗೆ ಬಂದಿದ್ದೀನಿ ಅನ್ನೋ ತರ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಉದ್ದುದ ರೋಡ್ ಬಿಟ್ರೆ ಬೇರೆ ಏನು ಸಿಗೋದು ಇಲ್ಲ, ಏನು ಕಾಣೋದು ಇಲ್ಲ. ಹೌದಾ? ಹಾ, ಮತ್ತ ಆಸ್ಟ್ರೇಲಿಯಾ ಅಂದ್ರೆ ಎಲ್ರು ಅಷ್ಟು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿರ್ತಾರೆ. ನನ್ಗೇನೋ ಆತರ ಏನೂ ಇಲ್ಲ ಅಪ್ಪ. ಐ ಮೀನ್, ಅಲ್ಲಿ ಹುಡುಗಿಯರ್ ಬಿಟ್ರೆ ಬೇರೆ ಏನು ನಂಗೆ ಇಷ್ಟ ಆಗ್ಲಿಲ್ಲ. ಕಣ್ ತೊಳ್ಕೊಂಡ್ ನೋಡ್ಬೇಕು, ಅದ್ ಬಿಟ್ರೆ ಬೇರೆ ಏನು ಸ್ಪೆಷಲ್ ಇಲ್ಲ. ಏನೇ ಹೇಳು ಮಹಿ, ನಮ್ಮೂರೇ ನಮಗ್ ಬೆಸ್ಟ್. ಯು ಆರ್ ರೈಟ್. ಮತ್ತೆ ಕೋರ್ಸ್ ಎಲ್ಲ ಹೇಗ್ ನಡೀತಾ ಇದೆ? ಅದ್ರ ಪಾಡಿಗೆ ಅದ್ ನಡೀತಾ ಇದೆ. ಈ ವರ್ಷ ಎಲ್ಲ ಫಿನಿಶ್ ಆಗೋಗುತ್ತೆ. ಹೌದಾ? ಹಾ, ನನ್ ಫ್ರೆಂಡ್ಸ್ಗೆಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಆಗೋಗಿದೆ. ಒಂದು MNC ಜಾಬ್ ಇಟ್ಕೊಂಡು ಎಲ್ಲ ಹೊಟ್ಟೋಗ್ತಾರೆ. ಮತ್ತೆ ನೀನು? ಕಮಾನ್ ಮಹಿ, ನಮಗೆ ಎಷ್ಟೊಂದು ಕಂಪನೀಸ್ಗಳಿದೆ. ನಾನು ಅಣ್ಣನ ಜೊತೆ ವರ್ಕ್ ಮಾಡ್ತೀನಿ. ಅದಕ್ಕೆ ಅಲ್ವಾ ಅಣ್ಣ ನನ್ನ ಫಾರಿನಿಗೆ ಕಳ್ಸಿದ್ದು. ಹಬ್ಬಾ, ನನ್ಗೆ ಇವಾಗ ಸಮಾಧಾನ ಆಯ್ತು. ಇಲ್ಲಿ ಫಾರಿನ್ ಹುಡುಗಿನ ಹುಡುಕೊಂಡು ಅಲ್ಲೇ ಮದ್ವೆ ಮಾಡ್ಕೊಂಡು ಸೆಟಲ್ ಆಗ್ಬಿಡ್ತೀವಿ ಅಂತ ಭಯ ಆಗಿತ್ತು. ನೀನ್ ಬರ್ತೀನಿ ಅಂದೆಲ್ಲ ಖುಷಿ ಆಯ್ತು. ಹೌದು, ಆ ಹುಡುಗಿ ಹೆಸರೇನು? ಯಾವ ಹುಡುಗಿ? ಅದೇ ನಿನ್ ಮದ್ವೆ ಆಗೋ ಫಾರಿನ್ ಹುಡುಗಿ ಹೆಸರು. ಬರ್ತಿದ್ದಂಗೆ ಅಣ್ಣ ಅಣ್ಣ ನೋವ್ತಾ ಇದೆ, ಬಿಡು ಪ್ಲೀಸ್. ಅಣ್ಣ ನೋವ್ತಿದೆ, ಅಣ್ಣ ಬಿಡು ಪ್ಲೀಸ್. ಸರಿ, ಅದ್ ಸೈಡ್ ಗಿಡು. ಎಲ್ಲಿ ನೀನ್ ಹುಡುಗನ್ ಫೋಟೋ ತೋರ್ಸು. ಓಕೆ, ಚೆನ್ನಾಗಿದ್ದಾನೆ. ಐ ಮೀನ್, ಹ್ಯಾಂಡ್ಸಮ್ ಆಗಿದ್ದಾನೆ. ಬಟ್ ಸಾಕು. ಏನ್ ಗೊತ್ತಾ, ಅವನ್ ಬರೀ ಹ್ಯಾಂಡ್ಸಮ್ ಆಗಲ್ಲ, ಇಂಟೆಲಿಜೆಂಟ್ ಕೂಡ. ಅವನು ನಿನ್ ಹಾಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಗ್ರಾಜುಯೇಷನ್ ಮುಗಿಸ್ಕೊಂಡಿದ್ದಾನೆ. ಹಾಗೆ ಒಂದ್ ಕಂಪನಿನಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ಅರೆ, ಪ್ರಾಬ್ಲಮ್ ಇಲ್ವಲ್ಲ. ಮುಂದಕ್ಕೆ ಗೌತಮ್ ಅಣ್ಣ ನಿಮ್ ಹುಡುಗನ್ನು ನಮ್ ಕಂಪ್ನಿಯಲ್ಲಿ ಇನ್ವಾಲ್ವ್ ಮಾಡ್ಕೊಬಿಡ್ತಾನೆ. ಅವ್ನು ನಮ್ಮ ಅಂಡರ್ ಕೆಲಸ ಮಾಡ್ಬೋದಲ್ವಾ? ಅಲ್ಲಿಗೆ ಒಂದ್ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಜೀವನ್ ಅವ್ರ ಅಕ್ಕ ಮದ್ವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ಮೇಲೆ ನಮ್ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ಏನು ಜೀವನ್ ಸಿಸ್ಟರ್? ನಂಗೇನು ಅರ್ಥ ಆಗ್ತಲ್ಲ. ಅಯ್ಯೋ ದಡ್ಡ, ಗೌತಮ್ ಅಣ್ಣ ಮದ್ವೆ ಆಗ್ತಾ ಇರೋದು ಜೀವನ್ ಅಕ್ಕ ಭೂಮಿಕಾನ. ಹೌದಾ? ನಂಗೆ ಇದನ್ನ ಯಾರು ಹೇಳಲಿಲ್ಲ. ಅಣ್ಣನೂ ಹೇಳಿಲ್ವಾ? ಇಲ್ಲ, ನಂಗೆ ಅದೇ ಫೀಲ್ ಆಗ್ತಿರೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, ಯಾರು ನಿನ್ನ ಅಪ್ಪಿ ತಪ್ಪಿ ಆಂಟಿ ಅಂತ ಕರಿಬಾರ್ದು. ಸ್ಟ್ರಿಕ್ಟ್ ಆಗಿ ಹೇಳಿದಮ್ಮ ನಾನು. ನಮ್ಮಮ್ಮ ಬರೀ ನಮ್ಮಮ್ಮ ಅಲ್ಲ, ಮಿಸ್ ಮೈಸೂರ್ 1988. ನಿನ್ ಸ್ಟೈಲಲ್ಲೇ ಬಿಲ್ಡಪ್ ಕೊಟ್ಟಿದ್ದೀನಿ. ಹಾಗೆ ನಿನ್ ಫೋನಲ್ಲಿ ಪ್ಲಂಬರು, ಎಲೆಕ್ಟ್ರಿಷಿಯನ್, ಗ್ಯಾಸ್ ಅವನು, ಹಾಲು, ನ್ಯೂಸ್ ಪೇಪರ್ ಎಲ್ಲ ನಂಬರ್ಸ್ ಫೀಡ್ ಮಾಡಿಟ್ಟಿದ್ದೀನಿ. ಹಾಗೆ ಗ್ಯಾಸ್ ಬುಕ್ಕು, ರೇಷನ್ ಕಾರ್ಡು ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಅದು ಅಪ್ಪಿ ಜವಾಬ್ದಾರಿ, ಅವ್ಳಿಗೆ ಹೇಳಿ ಬರ್ತೀನಿ. ಅವಳು ಹೊರಗಡೆ
ಸಂತೋಷವಾಗಿರೋ ತರ ನಾಟಕ ಆಡ್ತಾ ಇದ್ದಾಳೆ. ಒಳಗಡೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿರೋ ನೋವು ಅವಳನ್ನ ಕಾಡ್ತಾ ಇದೆ, ನಮಗಿಂತ ಜಾಸ್ತಿ ಬಾಧಿಸ್ತಾ ಇದೆ. ಅಣ್ಣ, ಇನ್ನು ಎಷ್ಟು ವರ್ಷ ಹೀಗೆ ಇರಬೇಕು ಅನ್ಕೊಂಡಿದ್ಯಾ? ನೋಡು, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನಿನ್ ಲೈಫ್ ಬಗ್ಗೆ ಸ್ವಲ್ಪ ಮಿನಿಮಮ್ ಪ್ರಯಾರಿಟಿನಾದ್ರೂ ಇಟ್ಕೋಬೇಕು ತಾನೆ. ಈಗ ಏನಾಯ್ತು ಅಂತ ಹೀಗೆ ಹೇಳ್ತಾ ಇದೆಯೋ? ಏನ್ ನಿನ್ ಪ್ರಾಬ್ಲಮ್? ನನ್ಗೇನು ಪ್ರಾಬ್ಲಮ್ ಇಲ್ಲ. ನೀನು ಬ್ಲಾಕ್ ಅಂಡ್ ವೈಟ್ ಹೀರೋ ತರ ಎಲ್ರೂ ಪ್ರಾಬ್ಲಮ್ ನಿನ್ ತಲೆ ಮೇಲೆ ಹಾಕೊಂಡು ಇಡೀ ಲೈಫ್ ನ ಅದ್ರ ರಿಪೇರಿ ಮಾಡೋದಲ್ಲ ಕಳೀತಾ ಇದೆಯಾ. ಅಷ್ಟು ದೊಡ್ಡ ಡಿಸಿಷನ್ ತಗೊಳ್ಳುವಾಗ ನಿನ್ನ ಆಸೆಗಳಿಗೆ, ನಿನ್ ಡ್ರೀಮ್ಸ್ಗಳಿಗೆ ನೀನ್ ಬೆಲೆ ಕೊಡ್ಬೇಕಲ್ವಾ? ನಿನ್ನ ನೀನ್ ಸೈಡ್ಗೆ ಇಟ್ಬಿಟ್ಟು ಬೇರೆ ಎಲ್ಲ ಮಾಡಿದ್ರು ಅದಕ್ಕೆ ಅರ್ಥ ಇರಲ್ಲ ಅಣ್ಣ. ಫಸ್ಟ್ ನೀನ್ ಚೆನ್ನಾಗಿದ್ರೆ ನೀನ್ ಸುತ್ತಮುತ್ತ ಇರೋ ಪ್ರಪಂಚ ಚೆನ್ನಾಗಿರುತ್ತೆ. ಫಸ್ಟ್ ನೀನ್ ಅದನ್ನ ಅರ್ಥ ಮಾಡ್ಕೋ. ಅಲ್ಲ, ಇವಾಗ ಯಾಕೆ ಹೇಳ್ತಾ ಇದೀಯಾ? ಇಷ್ಟು ವರ್ಷ ಮದುವೆನೇ ಬೇಡ ಅಂತಿದ್ದೆ ನಾನು. ಈಗ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಲ್ಲ, ನಿಂಗೆ ಸಂತೋಷ ಆಗಿರ್ಬೇಕಲ್ವಾ? ಎಸ್, ಮದುವೆ ಯಾವ ತರ ಆಗ್ಬೇಕೋ ಆ ತರ ಆಗಿದ್ದಿದ್ರೆ, ನಮ್ಮಣ್ಣ ಅವನಿಗೆ ಸೂಟ್ ಆಗೋ ಹುಡುಗಿನ ಹುಡ್ಕೊಂಡಿದ್ದಿದ್ರೆ ನಾನು ಖುಷಿ ಪಡ್ತಿದ್ದೆ. ಇನ್ಫ್ಯಾಕ್ಟ್ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರು ಇರ್ತಿರ್ಲಿಲ್ಲ. ಆದ್ರೆ ಈಗ ಆಗ್ತಾ ಇರೋದೇ ಬೇರೆ. ಇದೊಂದು ಅಡ್ಜಸ್ಟ್ಮೆಂಟ್ ಮದುವೆ ಅಂತ ನಂಗೆಲ್ಲ ಗೊತ್ತಾಗಿದೆ. ಬರ್ತಾ ಏನೋ ಮೀಟ್ ಮಾಡಿ ಮಾತಾಡ್ಬೇಕು ಅಂದೆ. ಏನಪ್ಪ ಸಮಾಚಾರ? ಆನಂದ್ ಬ್ರೋ, ನಾನು ನಿಮ್ಮನ್ನ ಗೌತಮ್ ಅಣ್ಣನ ತರನೇ ನೋಡ್ತಾ ಇದ್ದೆ. ಅವನ ಜೊತೆಗೆ ಇದ್ದು ಅವ್ನು ಒಳ್ಳೇದು ಕೆಟ್ಟದ್ದು ಎಲ್ಲದನ್ನು ನೀವು ನೋಡ್ಕೋತೀರಾ ಅನ್ಕೊಂಡಿದ್ದೆ. ಆದ್ರೆ ಈಗ ಅನ್ಸ್ತಾ ಇದೆ ನಂಗೆ ಅದೆಲ್ಲ ಬರೀ ತಪ್ಪು ಅಂತ. ನೀವೆಲ್ಲ ಇದ್ದು ಹೀಗಾಯ್ತಲ್ಲ ಅಂತ ನನ್ನ ಮನ್ಸಿಗೆ ತುಂಬಾನೇ ಬೇಜಾರಾಗಿದೆ. ಪಾರ್ಥ, ಯಾಕೆ? ಏನಾಯ್ತು? ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ಅಲ್ಲ, ಇದು ಈ ತರ ಸುತ್ತಿ ಬಳಸಿ ಮಾತಾಡೋದನ್ನ ಎಲ್ಲಪ್ಪ ಕಲ್ತ್ಕೊಂಡೆ? ಆಸ್ಟ್ರೇಲಿಯಲ್ಲಿ ಎಲ್ರು ಇದೇ ತರನ ಮಾತಾಡೋದು? ಏನೇ ಹೇಳದಿದ್ರು ಡೈರೆಕ್ಟ್ ಆಗಿ ಹೇಳ್ಬಿಡಪ್ಪ, ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ನೀವೆಲ್ಲ ಸೇರಿ ಅಣ್ಣನ ಎಂತ ಪರಿಸ್ಥಿತಿಗೆ ತಳ್ಬಿಟ್ಟಿದ್ರ. ನಾನು ನಿಜ ಹೇಳ್ತೀನಿ, ನಾನು ಇದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೇ ಆಗಿದೆ ಅವನಿಗೆ? ಏನೇನೋ ಮಾತಾಡ್ತಾ ಇದ್ದಾನೆ. ನಂಗೂ ಏನು ಗೊತ್ತಾಗ್ತಿಲ್ಲ. ಭಾರತ, ಅದೇನ್ ವಿಷಯ ಕರೆಕ್ಟ್ ಆಗಿ ಹೇಳಪ್ಪ. ಅಲ್ಲ ಬ್ರೋ, ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ವಾ? ಅಣ್ಣಂಗ್ ಮದುವೆ ಮಾಡ್ಸಿದ್ಗೆ ಅದೇ ಹುಡುಗಿ ಬೇಕಿತ್ತ? ಹೋಗಿ ಹೋಗಿ ಎಂತ ಹುಡುಗಿನ ಹುಡುಕ್ಬಿಟ್ಟಿದ್ದೀರಾ? ಛೇ, ಎಂತ ಕೆಲಸ ಆಗೋಯ್ತು. ಓಹೋ, ಇದಾ ಮ್ಯಾಟ್ರು? ಪಾರ್ಥ, ನೀನ್ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಫಿನಾನ್ಷಿಯಲಿ ಅವರು ಗೌತಮ್ಗಿಂತ ಕಮ್ಮಿನೇ ಇರ್ಬೋದು, ಬಟ್ ನೀವು ಒಂದ್ ಮಾತು ಹೇಳಿದ್ರೆ ಅಣ್ಣ ನಿಮ್ ಮಾತು ಕೇಳ್ತಿದ್ದ. ಆದ್ರೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಿ ಅಲ್ವಾ? ಅಲ್ಲ, ಯಾಕೆ ಅಡ್ವೈಸ್ ಮಾಡ್ಲಿಲ್ಲ ಅಣ್ಣಂಗೆ? ನೀವು ಒಂದೇ ಒಂದ್ ಮಾತು ಅಣ್ಣಂಗೆ ಹೇಳಿದ್ರೆ ಅಣ್ಣ ಈ ಮದುವೆ ಆಗೋದಕ್ಕೆ ಒಪ್ಕೋತಾ ಇರ್ಲಿಲ್ಲ. ಪಾರ್ಥ, ನಾವು ಅವ್ರ ಮದ್ವೆ ಬೇಡ ಅನ್ಬೇಕಿತ್ತ. ಭೂಮಿಕಾ ತುಂಬಾ ಒಳ್ಳೆ ಹುಡುಗಿ. ಅಂತ ಒಳ್ಳೆ ಹುಡುಗಿ ಸಿಗೋದಕ್ಕೆ ನಮ್ ಗೌತಮ್ ತುಂಬಾನೇ ಪುಣ್ಯ ಮಾಡಿದ್ದ. ಬಹಳ ಚೆನ್ನಾಗಿದೆ. ನೀವೆಲ್ಲ ಸೇರ್ಕೊಂಡು ಅಣ್ಣನ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ರೀತಿಲಿ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮದುವೆ ಮಾಡ್ಸೋಕೆ ಹೊರಟಿದ್ದೀರಿ. ಅದ್ ಸಾಲದು ಅಂತ ಆ ಹುಡುಗಿ ಬಗ್ಗೆ ಇಲ್ದಿರೋ ಬಿಲ್ಡಪ್ ಎಲ್ಲ ಕೊಡ್ತಾ ಇದ್ದೀರಿ. ಭಾರತ, ಅವ್ರ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಏನು ಮಾತಾಡಬಾರ್ದಪ್ಪ. ಅವ್ರು ತುಂಬಾ ಒಳ್ಳೆ ಜನ. ಓ ಹೌದೌದು, ಎಷ್ಟು ಒಳ್ಳೆ ಜನ ಅಂತ ಅಣ್ಣನ ಜೊತೆ ಮಾತಾಡಿದ್ಮೇಲೆ ನಂಗೆ ಗೊತ್ತಾಯ್ತು. ಮದುವೆ ಆಗೋ ಹುಡುಗಿ ಬಗ್ಗೆ ಕೇಳಿದ್ರೆ ಅಣ್ಣ ಒಂದೇ ಒಂದು ಮಾತು ಹೇಳಿಲ್ಲ. ಇದ್ರಲ್ಲೇ ನೀಟಾಗಿ ಗೊತ್ತಾಗತ್ತಲ್ಲ. ಪಾರ್ಥ, ನಿನಗೆ ನಿಮ್ಮ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತಾನೆ. ಅವನು ಮನ್ಸಲ್ಲಿರೋದನ್ನ ಯಾವತ್ತೂ ಬಿಚ್ಚಿ ಮಾತಾಡೋದೇ ಇಲ್ಲ. ಯಾವಾಗ್ಲೂ ಒಂಥರ ಗಾಡಿ ನ್ಯೂಟ್ರಲ್ ಅಲ್ಲಿ ಇರ್ತಲ್ಲ, ಆ ತರ ಇದ್ಬಿಡ್ತಾನೆ. ಸರಿ ಆಯ್ತು, ಅದನ್ನ ಬಿಡಿ. ನೀವು ಹೇಳೋ ಹಾಗೆ ಭೂಮಿಕಾ ಅವರು ಅಷ್ಟು ಒಳ್ಳೆ ಹುಡುಗಿ ಆಗಿದ್ರೆ ಅಣ್ಣನ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೋತಾ ಇದ್ದಾರೆ? ವೈ? ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದಾಗಿತ್ತಲ್ವಾ? ಆ ಹುಡುಗಿಗೆ ಹುಡುಗನ್ ಹುಡ್ಕೋದು. ಎಕ್ಸ್ಕ್ಯೂಸ್ ಮೀ, ಮಿಸ್ ಭೂಮಿಕಾ ಸದಾಶಿವ್. ನನ್ನ ಹೆಸರು ಪಾರ್ಥ, ಪಾರ್ಥ ದಿವಾನ್. ಗೌತಮ್ ದಿವಾನ್ ಅವರ ತಮ್ಮ. ನಿನ್ನ ಫ್ಯಾಮಿಲಿ ಬಗ್ಗೆ ಪೂರ್ತಿಯಾಗಿ ಅವ್ರು ಹೇಳಿಲ್ವಾ? ಅವನು ನನ್ನ ತಮ್ಮ. ಅಫ್ಕೋರ್ಸ್, ನಾನು ನಿಮ್ಮನ್ನ ಫೋಟೋ ನೋಡಿದ್ದೀನಿ. ನೀವು ಆಸ್ಟ್ರೇಲಿಯಲ್ಲಿ ಓದ್ತಿದ್ರಲ್ವಾ? ಎಸ್ ಎಸ್, ಹೌದು. ಯಾವಾಗ ಬಂದ್ರಿ? ನೆನ್ನೆ ಅಷ್ಟೇ ಬಂದೆ.
ನಿಮ್ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ನನ್ನ ಬಗ್ಗೆನಾ? ಹಾ, ಗೌತಮ್ ಅವರು ಮತ್ತೆ ಮಹಿಮಾ ಅವರು ಆಗಾಗ ಮಾತಾಡ್ತಿರ್ತಾರೆ. ನೀವು ಮದುವೆ ಬಂದಿದ್ದು ಖುಷಿ ಆಯ್ತು. ಥ್ಯಾಂಕ್ ಯು. ಆ್ಯಕ್ಚುಲಿ ಕಾಫಿ ಕುಡಿಯೋಣ? ನನಗೆ 11 ಗಂಟೆ ಕ್ಲಾಸ್ ಇದೆ, ಲೇಟ್ ಆಗೋಗುತ್ತೆ. ಕಾಫಿ ಯಾಕೆ, ನೀವು ಮನೆಗೆ ಬನ್ನಿ, ಊಟ ಮಾಡಿ, ಎಲ್ರಿಗೂ ಭೇಟಿ ಮಾಡ್ದಂಗೂ ಆಗುತ್ತೆ. ಮಹಿಮಾನು ಕರ್ಕೊಂಡ್ ಬನ್ನಿ. ಅದು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದಿತ್ತು. ಮನೇಲಿ ತುಂಬ ಜನ ಇರ್ತಾರಲ್ಲ, ಸೊ ಮಾತಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ 10-15 ಮಿನಿಟ್ಸ್ ಅಷ್ಟೇ, ಜಾಸ್ತಿ ತಗೊಳ್ಳೋ. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್. ಪ್ಲೀಸ್. ಬೇರೆ ಏನಾದರೂ ಮರ್ತಿದ್ದೀನೇನೋ? ಗೆಳೆಯ, ಎಲ್ಲ ನಾನು ಫಾಲೋ ಅಪ್ ಮಾಡಿದ್ದೀನಿ ಅಂತ ನಿನ್ಗೆ ಹೇಳಿದೆ. ಆದರೂ ನೀನೇ ಬಂದು ಎಲ್ಲ ಚೆಕ್ ಮಾಡಿದ್ಯಾ. ಆದರೂ ನಿನ್ಗೆ ಯಾಕೋ ಇಷ್ಟೊಂದು ಟೆನ್ಷನ್ನು? ಆರಾಮಾಗಿ ಎಲ್ಲ ಸರಿ ಹೋಗುತ್ತೆ. ಟೆನ್ಷನ್ ಅಲ್ಲ ಕಣೋ, ನಾಳೆ ನನ್ನ ತಂಗಿ ಮದುವೆ. ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ಮದುವೆ ಮಾಡ್ತಾ ಇದ್ದೀನಿ ಕಣೋ. ನನ್ನ ಬಹಳ ದಿನದ ಕನಸು, ನಾನು ಕಂಡ ಕನಸು. ನಾನು ಅನ್ಕೊಂಡಾಗೆ ನಡಿಬೇಕು ಕಣೋ. ಯಾವುದೇ ಕೊರತೆ ವ್ಯತ್ಯಾಸ ಆಗಬಾರ್ದು ಅನ್ನೋದಷ್ಟೇ ನನ್ನ ಕನ್ಸರ್ನು. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅವಳನ್ನು ಎತ್ತಾಡಿಸಿದ್ದು, ಅವಳು ಮೊದಲು ಮಾತು ಕಲ್ತಿದ್ದು, ಮೊದಲನೇ ದಿನ ಸ್ಕೂಲ್ಗೆ ಹೋಗಕ್ಕೆ ಹಠ ಮಾಡಿದ್ದು, ಸ್ಕೂಲ್ಗೆ ಹೋಗಿದ್ದು, ಸ್ಕೂಲಿಂದ ವಾಪಸ್ ಬರುವಾಗ ಮುಖನ ಥರ ಕೆಂಪಗೆ ಮಾಡ್ಕೊಂಡಿದ್ದು, ಗೇಟಲ್ಲಿ ನಿಂತ್ಕೊಂಡು ಕೈ ಬೀಸಿದ್ದು ಎಲ್ಲ ಒಳ್ಳೆ ಕಣ್ಣು ಕಟ್ಟದಾಗಿದೆ, ಮೊನ್ನೆ ಆದಾಗಿದೆ. ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ಲ. ಅಶ್ವಿನಿ ಮದುವೆ ಮೊನ್ನೆ ಆದಾಗಿದೆ. ನಾಳೆ ಆಗ್ಲೇ ನೋಡು ಮಹಿಮಾ ಮದುವೆ ಆಗ್ತಾ ಇದ್ದಾಳೆ. ಇದಕ್ಕೆಲ್ಲ ಏನು ಸಂಭ್ರಮ ಪಡ್ಬೇಕಾ, ದುಃಖ ಪಡ್ಬೇಕಾ ಅರ್ಥ ಆಗಲ್ಲಪ್ಪ. ಗೆಳೆಯ, ಈ ಫ್ಯಾಮಿಲಿ ಸೆಂಟಿಮೆಂಟು, ಅಟ್ಯಾಚ್ಮೆಂಟು, ಈ ವಿಷಯದಲ್ಲಿ ನಿನ್ನನ್ನು ಮೀರಿಸಿದವನು ಇನ್ನೊಬ್ಬ ಇಲ್ಲ ಕಣ. ನನಗೆ ಗೊತ್ತಪ್ಪ, ನಿನಗೆ ನಿನ್ನ ತಮ್ಮಂದ್ರು ತಂಗಿರು ಇವರೇ ಪ್ರಪಂಚ. ಹೌದು, ಅಕ್ಸೆಪ್ಟೆಡ್. ಇವತ್ತು ರಾತ್ರಿ ನಿನ್ನ ತಂಗಿಗೋಸ್ಕರ ಎಷ್ಟು ಬೇಕಾದ್ರೂ ಹತ್ಬಿಡು. ಆದ್ರೆ ನಾಳೆ ಬೆಳಗ್ಗೆ ನೀನು ಮದುವೆ ಆಗ್ತಾ ಇದ್ದ. ಅದರಿಂದ ನಮಗೇನು ಒಳ್ಳೇದಾಗಿದೆ ಅಂತಲ್ಲ, ಆದ್ರೆ ನಿನಗೆ ಅತ್ತಿಗೆ ಆಗಿ ಬರೋಳಿದಾಳಲ್ಲ, ಅವಳು ನಾವ್ ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರೋ ಕ್ಯಾರೆಕ್ಟರ್, ಅದು ನಮಗ್ ಬೋನಸ್ ಪಾಯಿಂಟ್. ಕರೆಕ್ಟ್ ಆಗಿ ಹೇಳಿದೆ ಸಿಸ್ಟರ್. ಮಹಿಮಾ ಮದುವೆ ಆಗಿ ಹೋಗಿ ಭೂಮಿಕಾ ಈ ಮನೆಗ್ ಬಂದ್ಲು ಅಂದ್ರೆ ಇನ್ ಲೈಫ್ ಲಾಂಗ್ ಯಾರು ನಮ್ಮನ್ನ ತಡೆಯೋದಕ್ಕಾಗೋದಿಲ್ಲ. ಕರೆಕ್ಟ್ ಸಿಸ್ಟರ್, ನಿಂತು ಮಾಸ್ಟರ್ ಮೈಂಡ್. ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ನಿಂತು ಯೋಚನೆ ಮಾಡ್ತೀಯ. ಇಲ್ಲ ಅಣ್ಣ, ಇದಕ್ಕೆ ಪೂರ ಕ್ರೆಡಿಟ್ ನಿನಗೆ ಸಲ್ಬೇಕು. ನನ್ಗೆ ಯಾಕಣ್ಣ ಮರ್ತ್ಬಿಟ್ಯಾ? ನೀನೇ ತಾನೆ ಭೂಮಿಕಾನ ನಮ್ ಗೌತಮ್ ಜೊತೆ ಮದ್ವೆ ಮಾಡಿಸು ಅಂತ ಐಡಿಯಾ ಕೊಟ್ಟಿದ್ದು. ಹೌದಲ್ವಾ? ನಾನು ಯಾವ್ದನ್ನು ತಲೆಯಲ್ಲಿ ಇಟ್ಕೊಳಲ್ಲ, ಎಲ್ಲ ಅಲ್ಲೆಲ್ಲ ಮರ್ತ್ ಬಿಡ್ತೀನಿ. ಒಂಥರ ಕಿಂಗ್ ಮೇಕರ್ ತರ. ಮಾಡೋದೆಲ್ಲ ಮಾಡಿ ಏನೂ ಗೊತ್ತಿಲ್ದಿರೋ ಇನ್ನೋಸೆಂಟ್ ತರ ಸೈಡಲ್ಲಿ ನಿಂತಿರ್ತೀಯ. ನೋಡೋರ್ ಕಣ್ಣಿಗೆ ಮಾತ್ರ ಕಾಮಿಡಿಯನ್ನು, ಆದ್ರೆ ನೀನ್ ಎಂತ ವಿಲ್ಲನ್ನು ಅಂತ ನನಗ್ ಗೊತ್ತು ಮಾವ. ಇನ್ನೊಂದ್ಸತಿ ಹೇಳ. ಶಕುನಿ ಅಂದೆ. ಸಿಸ್ಟರ್, ನಾವು ಸಂಭ್ರಮ ಪಡೋದು ಈಗಲ್ಲ ಸಿಸ್ಟರ್. ಗೌತಮ್ ಮದುವೆ ಮಾಡ್ಕೊಂಡು ಭೂಮಿಕಾ ಈ ಮನೆಗೆ ಬರ್ತಾಳಲ್ವಾ, ಆಗ ನಮ್ ಲೆವೆಲ್ ಒಂದೊಂದೇ ಮೇಲೆ ಇರುತ್ತಲ್ಲ, ಆಗ ಅಯ್ಯಮಯ್ಯ ಬಾರ. ಇವ್ರಿಗೆ ಮದ್ವೆ ಆಗ್ಲಿ ಬಿಡ್ಲಿ ಏನೂ ಚಿಂತೆ ಇಲ್ಲ, ಆದ್ರೆ ನನ್ನ ಮಗಳಿಗೆ ಮದ್ವೆ ಆಗ್ಲೇಬೇಕು. ಅವನನ್ನೇ ಮದ್ವೆ ಆಗ್ಬೇಕು. ಯಾಕೆಂದ್ರೆ ಅವಳ ಹೊಟ್ಟೆಯಲ್ಲಿ ಅವನ ಮಗು ಬೆಳೀತಾ ಇದೆ.
ಅಣ್ಣ ಅಣ್ಣ ನೀನ್ ಯಾರನ್ನೋ ಮಿಸ್ ಮಾಡ್ಕೋತಾ ಇದೆಯಲ್ಲ? ನಾನಾ? ಯಾರನ್ನ? ನೀನ್ ಅದಕ್ಕೇನ ಮಿಸ್ ಮಾಡ್ಕೋತಾ ಇದೀಯ? ಕಮಾನ್ ಅಣ್ಣ, ನೀನ್ ಹತ್ರ ಯಾವ ಫೀಲಿಂಗ್ಸು ಮುಚ್ಚಿಡಲ್ಲ, ಹೇಳು. ಇದೆಲ್ಲ ನಿಂಗೆ ಅವನು ಆನಂದ್ ಹೇಳ್ಕೊಟ್ಟ? ಅದು ಯೂಶಲಿ ಮದ್ವೆ ಆಗೋರು ಅವ್ರ ಮುಂದಿನ ಲೈಫ್ ಫೀಲಿಂಗ್ಸ್ ನ ಹಿಂದಿನ ರಾತ್ರಿ ಹಂಚ್ಕೊಂತಾರಲ್ವಾ, ಅದಕ್ಕೆ ಕೇಳಿದೆ. ನೀನ್ ಅದಕ್ಕೆ ಒಂದ್ ಫೋನ್ ಮಾಡು. ಕಬಡ್ಡಿ ಎಕ್ಸ್ಪೀರಿಯನ್ಸ್ ಇದೆ ನಿನ್ಗೆ? ಕಮಾನ್ ಅಣ್ಣ, ಅದಕ್ಕೆ ಒಂದ್ ಫೋನ್ ಮಾಡು. ಮತ್ತೆ ನೋಡ್ಬಾರ್ದಾ? ಹೆಂಗಿತ್ತು ಬ್ರೋ ನನ್ ಶಾಕ್ ಟ್ರೀಟ್ಮೆಂಟ್? ಇವನಿಗೆ ಆಗಾಗ ಈ ತರ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾನೆ ಇರಬೇಕು. ನಮ್ ಡುಮ್ಮ ಸರ್ ಸೀರಿಯಸ್ ಆಗಿ ಇದ್ದು ಜಡ್ಗಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದೊಂದ್ಸಲ ನಮ್ಮ ಅಣ್ಣನ್ ನೋಡಿದ್ರೆ ವಯಸ್ಸಾಗಿರೋ ಮೀಸೆ ಬಂದಿರೋ ಸಣ್ಣ ಮಗು ತರ ಕಾಣಿಸ್ತಾರೆ. ಅವನ ಇಡೀ ಲೈಫ್ನ ಈ ಫ್ಯಾಮಿಲಿಗೋಸ್ಕರ ಬಿಸ್ನೆಸ್ಗೋಸ್ಕರ ತ್ಯಾಗ ಮಾಡ್ಬಿಟ್ಟು ಪಾಪ ಅನ್ಸುತ್ತೆ ನನಗೆ. ಭಾರತ ಬೇರೆ ಯಾರಾದ್ರೂ ಇವನ್ ಜಾಗದಲ್ಲಿ ಇದ್ದಿದ್ರೆ ಸ್ವಾರ್ಥಿಗಳಾಗ್ಬಿಡ್ತಾ ಇದ್ರು. ಪಾಪ ಇವನ್ಗೆ ಸ್ವಾರ್ಥ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಹೃದಯವಂತ ಇವನು. ಆದ್ರೆ ಕೆಲವರು ಅವನು ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಅದೇನೇ ಇರ್ಲಿ ಬ್ರೋ, ಒಟ್ನಲ್ಲ ದೇವರು ಅದ್ಭುತವಾದ ಹುಡುಗಿನ ನಮ್ಮ ಅಣ್ಣಂಗೆ ಕೊಟ್ಟಿದ್ದಾನೆ. ತೀರಾ ಸರಳ ಅತಿ ವಿರಳ ಅಂತಾರಲ್ಲ, ಆ ತರ ಕ್ಯಾಟಗರಿ ಹುಡುಗಿ. ದುರ್ಬಿನ್ ಹಾಕೊಂಡು ಹುಡುಕಿದ್ರು ಅಂತ ಹುಡುಗಿ ಸಿಗೋದಿಲ್ಲ. ಒಟ್ನಲ್ಲಿ ಆ ದೇವ್ರು ನಮ್ಮ ಅಣ್ಣಂಗೆ ಜೀವನ ಪರ್ಯಂತ ಸಿಗದೆ ಇರೋ ಪ್ರೀತಿನ ಹೋಲ್ಸೇಲ್ ಆಗಿ ಸಿಗ್ಲಿ ಅಂತ ಅದಕ್ಕೇನೆ ನಮ್ಮ ಮನೆ ಕಳಿಸ್ತಾ ಇದ್ದಾನೆ. ಈ ವಿಷಯಕ್ಕೆ ಆ ದೇವ್ರಿಗೊಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಅಷ್ಟೇ ಅಲ್ಲ ಬ್ರೋ, ಅಂತ ಹುಡುಗಿನ ಓಕೆ ಮಾಡಿದ್ರಲ್ಲ ನಮ್ಮಮ್ಮ, ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದಪ್ಪ. ಮದ್ವೆ ಆದ್ಮೇಲೆ ನಮ್ಮ ಅಣ್ಣ ನಿಜವಾಗ್ಲೂ ತುಂಬಾ ಹ್ಯಾಪಿ ಆಗಿರ್ತಾನೆ. ಇರ್ಲಿ, ದೇವ್ರು ಒಳ್ಳೇದ್ ಮಾಡಿ. ಇವ್ರಗಳ ಜವಾಬ್ದಾರಿ ನೀನ್ ತಗೊಳ್ತೀಯ? ಗಿಳಿಯ, ನೀನು ಮಹಿಮನ್ನ ಎಷ್ಟು ಹಚ್ಕೊಂಡಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಹಾಗಂತ ಇನ್ನು ಎಷ್ಟು ದಿವಸ ಅಂತ ಅವಳನ್ನ ನಿನ್ ಜೊತೆ ಇಟ್ಕೊಂಡಿರಕ್ಕಾಗುತ್ತೆ ಹೇಳು? ಹೇ ಗಿಳಿಯ, ಸಂಬಂಧದಲ್ಲಿ ಯಾವತ್ತೂ ಇಷ್ಟೊಂದು ಪೊಸೆಸಿವ್ ಆಗಿರಬಾರ್ದು ಕಣ. ನೋಡು, ಈ ಸಂಬಂಧ ಅನ್ನೋದು ಸುಂದರವಾದ ಚಿಟ್ಟೆನ ಮುಷ್ಟಿಲಿ ಇಟ್ಕೊಂಡ ಹಾಗೆ. ಅದು ಹಾರೋಗುತ್ತಲ್ಲ ಅಂತ ಭಯದಲ್ಲಿ ಮುಷ್ಟಿನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದಕ್ಕೆ ಹೊಸರು ಕಟ್ಟುತ್ತೆ ಕಣ. ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಅವ್ರಿಗೆ ಮದುವೆ ಮಾಡ್ಲೇಬೇಕು. ಅವ್ರ ಗಂಡನ ಮನೆಗೆ ಅವ್ರು ಹೋಗ್ಲೇಬೇಕು ಅಲ್ವಾ? ಆದ್ರೂ ನಿನ್ನೆ ತನಕ ಏನೇ ಬೇಕು ಅಂದ್ರು, ಏನೇ ಹೇಳ್ಬೇಕಿದ್ರು ನನ್ನ ಹಿಂದೆನೆ ಸುತ್ತಾಡ್ತಾ ಇದ್ಲು. ಅವಳು ನಾನು ಏನೇ ತಂದ್ಕೊಡ್ತಾ ಇದ್ರು ನನ್ಗೆ ಅದರಲ್ಲೇ ಸಂತೋಷ ಸಿಗ್ತಾ ಇತ್ತು, ಸಂಭ್ರಮ ಪಡ್ತಾ ಇದ್ದೆ. ನಾಳೆಯಿಂದ ಇರಲ್ವಲ್ಲ ಅದು. ಇಷ್ಟು ದಿವಸ ಒಂದು ಸಮಾಧಾನ ಇರ್ತಾ ಇತ್ತು. ಮದುವೆ ಇನ್ನು 15 ದಿವಸ ಬಿಟ್ಟಿದೆ, 1 ವಾರ ಇದೆ, 10 ದಿನ ಇದೆ, 3 ದಿನ ಇದೆ ಅಂತ. ಇವತ್ತೇ ಕೂಡ ಮದುವೆ. ಕಷ್ಟನೋ ಕಷ್ಟ. ಓಕೆ ಮಾಮ್, ಅದಿರ್ಲಿ. ಗೌತಮಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ. ಯಾಕೆ ಅಂತ ಅರ್ಜೆಂಟ್? ಏನೀಗ ಅರ್ಜೆಂಟ್ ಅಂದ್ರೆ ಅರುಣ್ ತುಂಬಾ ದಿನ ಆದ್ಮೇಲೆ ವಾಪಸ್ ಬಂದಿದ್ದಾನೆ. ಬಂದಾಗ್ಲಿಂದ ನಿಮ್ಮ ಅಣ್ಣನ್ ನೋಡಿಲ್ಲ, ಫ್ರೀಯಾಗಿ ಮಾತಾಡ್ಸಕ್ಕಾಗಿಲ್ಲ ಅಂತ ಒಂಥರ ಫೀಲ್ ಮಾಡ್ಕೊಂಡಿದ್ದಾನೆ ಮಾಮ್. ಅದಕ್ಕೆ ಸರಿ, ಮದುವೆ ಒಂದು ಮುಗೀಲಿ, ಆಮೇಲೆ ಗೌತಮ್ ಹತ್ರ ಆರಾಮಾಗಿ ಮಾತಾಡ್ಬೋದು ಅಂತ ಹೇಳು. ಮಾಮ್, ಅಷ್ಟೊತ್ತಿಗೆ ಅವ್ನು ವಾಪಸ್ ಹೋಗ್ಬಿಟ್ಟಿರ್ತಾನೆ. ಅಂಡ್ ಅವನಿಗೆ ಜಾಸ್ತಿ ದಿನ ಲಿವ್ ಬೇರೆ ಇಲ್ಲ. ಅಂಡ್
ಆ್ಯಂಡ್ ಹೋಗುವಾಗ ನಾನು ಒಂದು ಸ್ವಲ್ಪ ದಿನ ಅವನ ಜೊತೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಶು ಹ್ಞೂಮ್ಮ, ಇದನ್ನೆಲ್ಲ ಹೇಳಬೇಕು ಅಂತ ಅಣ್ಣನ ಹತ್ರ ಕಾಯ್ತಾ ಇದ್ದೀನಿ, ಆದರೆ ಅವ್ನು ಮಾತಾಡೋಕ್ಕೆ ಸಿಗ್ತಾ ಇಲ್ಲ. ಸರಿ, ಅದೇನೇ ಇದ್ರು ಇವತ್ತೊಂದಿನ ಅವನಿಗೆ ತೊಂದರೆ ಕೊಡಬೇಡ. ಅವನು ತುಂಬ ಬ್ಯುಸಿಯಾಗಿದ್ದಾನೆ. ಅಶು, ಹಾಗೇನಾದರೂ ಅರ್ಜೆಂಟಾಗಿ ಮಾತಾಡಬೇಕಂದ್ರೆ ಫೋನ್ ಮಾಡಿ ಮಾತಾಡಮ್ಮ. ಮಾಹಿನ ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಅವಳು ರೆಡಿ ಆಗಿದ್ದಾಳಂತ ಹೋಗಿ ನೋಡ್ತೀನಿ. ಹಾಂ, ಊಟ ಈ ಗೌತಮ್ ಜಯದೇವ್ನ ಹುಡುಕ್ತಾ ಇದ್ದಾನೆ. ನಾನು ಹೆಂಗಾದ್ರೂ ಮಾಡಿ ಅವನನ್ನ ಅವನ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ಈ ನನ್ನ ಮಗೆಲ್ಲೂ ಕಾಣಿಸ್ತಾ ಇಲ್ಲ. ಏಯ್, ಹಲೋ 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 ಅಣ್ಣ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಗೌತಮ್ ಜಯದೇವ್ನ ಹುಡುಕ್ತಾ ಇದ್ದಾನೆ. ನಾನು ಹೆಂಗಾದ್ರೂ ಮಾಡಿ ಅವ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲೂ ಕಾಣಿಸ್ತಾ ಇಲ್ವೇ ನನ್ನ ಮಗ? ಜಯದೇವ್ನ ಯಾಕೆ? ಇಲ್ಲೆಲ್ಲೂ ಇರ್ಬೇಕಲ್ವಾ? ಇಲ್ಲಿದ್ರೆ ಹುಡುಕ್ತೇನ? ನಿಂದು ಒಳ್ಳೆ ಕತೆ. ಎಲ್ಲೂ ಕಾಣಿಸ್ತಾ ಇಲ್ವೇ? ಎಲ್ಲೋಗಿರ್ತಾನೆ? ಸಿಸ್ಟರ್, ಅವನು ನಿನ್ನೆ ರಾತ್ರಿ ಕಂಠ ಪೂರ್ತಿ ಕುಡಿದು ಅದೇ ಹ್ಯಾಂಗ್ ಓವರಲ್ಲಿ ಛತ್ರ ಸುತ್ತ ಹುಚ್ಚಿದ ಥರ ತಿರ್ಗಾಡ್ತಿದ್ದಾನೆ. ನಮ್ಮ ಪ್ರಾರಬ್ಧ ಕರ್ಮ. ಸಿಸ್ಟರ್, ಡೋಂಟ್ ವರಿ, ನಾನು ಹಿಂಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ಜಯದೇವನ್ನ ಗೌತಮ್ ಮುಂದೆ ನಿಲ್ಲಿಸ್ತೀನಿ. ಓಕೆನಾ? ತಂಡ ಕೂಲ್. ನನಗೆ ತಂಡ ಕೂಲ್. ಅಣ್ಣ, ನೀನು ಆಮೇಲೆ ಕೂಲ್ ಆಗುವಂತೆ. ಫಸ್ಟ್ ಹೋಗಿ ಅವ್ನು ನೋಡ್ಕೊ. ಓಕೆ ಸಿಸ್ಟರ್. ದೇವಾರೇ ದೇವ, ಇವ್ರನ್ನೆಲ್ಲ ಕಟ್ಕೊಂಡು ನನ್ನ ಕರ್ಮ. ಅಣ್ಣ, ಏನಾಯ್ತು? ಈಗ ನಾನು ಮಂದಾಕಿನಿ ಸದಾಶಿವ, ಜೀವನ್ ಸದಾಶಿವ ಅವರ ಅಮ್ಮ. ನೋಡಿದ್ನಲ್ಲ ವೀಕ್ಷಕರೇ, ಬಡ್ಬಿ ಮದರನ್ನ ಜೊತೆ ಮಾತಾಡ್ತಿದ್ದೀವಿ. ಹೇಳಿ ಮೇಡಮ್. ನಾನು ಮಿಸ್ ಮೈಸೂರ್ 1988. ಆಹಾ, ನೀವು ಈ ಜನರೇಷನ್ ಅವರು, ನಿಮಗಷ್ಟು ಗೊತ್ತಿರ್ಲಿಕ್ಕಿಲ್ಲ. ಆಗಿನ ಜನರೇಷನ್ ಅವ್ರಿಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಓಕೆ ಮೇಡಮ್, ನೀವು ಈ ಮದ್ವೆಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತಯಾರಿನಾ? ಎಂತ ಮಾತು ಹೇಳ್ಬಿಟ್ರಿ. ಗೌತಮ್ ದಿವಾನ್ ಅಂತ ಫ್ಯಾಮಿಲಿ ಜೊತೆ ಮದ್ವೆ ಮಾಡಕ್ ಹೊರಟಿದೀವಿ. ಅದಕ್ಕೆ ಸಪ್ರೇಟ್ ತಯಾರಿ ಬೇಕಾ? ಅದು ತನ್ನಕ್ ತಾನೇ ಅದ್ಭುತವಾಗಿರುತ್ತೆ. ನನ್ನ ಫ್ಯಾಮಿಲಿನೂ ಏನ್ ಸುಮ್ನೆ ಅಲ್ಲ, ಸೋಷಿಯಲ್ ಪ್ರೊಫೈಲ್ ಅಲ್ಲಿ ಇದ್ದಾರೆ, ತುಂಬಾ ಫೇಮಸ್. ನನ್ನ ಎರಡನೇ ಮಗಳು ಅಪೇಕ್ಷಾ, ಅವಳು ಮಿಸ್ ಬ್ಯಾಂಗ್ಳೂರ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದಾಳೆ. ವಾಟ್ ಅ ಚಾರ್ಮಿಂಗ್ ಗರ್ಲ್ ಯು ಸಿ. ಐ ವಿಲ್ ಜಸ್ಟ್ ಕಾಲ್ ಹರ್. ಅಪೇಕ್ಷಾ, ಕಮ್ ಹಿಯರ್. ನಿನ್ ಎಲ್ಲೆಲ್ಲ ಹುಡ್ಕೋದು? ಅಲ್ಲ, ಅಲ್ಲಿ ನಡೀತಾ ಇರೋದು ನಿನ್ ತಂಗಿ ಮದುವೆ ಅಂತ ನೆನ್ಪಿದ್ಯಲ್ವಾ? ಮಾಮ್, ಕೂಲ್. ವಾಟ್ಸ್ ದ ಮ್ಯಾಟರ್? ಅಯ್ಯೋ ದೇವ್ರೆ, ಇದೆಂತ ಪ್ರಶ್ನೆ ಹೇಳಿವಯ್ಯ? ನಿನ್ ತಂಗಿ ಮದುವೆ ಅನ್ನೋದೇ ಮ್ಯಾಟ್ರು. ಅಲ್ಲಿ ಕಾಶಿ ಗಂಟು ಇಳಿಸೋ ಶಾಸ್ತ್ರ ನಡೀತಾ ಇದೆ. ಮಹಿಮನ್ ಅಣ್ಣನಾಗಿ ಜೀವನ್ ಕಾಲ್ ತೊಳೆದು ಕಾಶಿ ಗಂಟು ಇಳಿಸೋ ಬದಲು ನೀನ್ ಇಲ್ಲಿದ್ಯಲ್ಲ. ವಾಟ್? ನಾನು ಅವನ್ ಕಾಲ್ ತೊಳಿಬೇಕಾ? ಸೋ ಸಿಲ್ಲಿ. ನಾನು ಕೆಲಸ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ಮಾಮ್ ನೀವು? ಸಾಧ್ಯನೇ ಇಲ್ಲ. ಇದೇನು ಹೀಗೆ ಹೇಳ್ತಾ ಇದೆಯಾ? ಅಶ್ವಿನಿ ಮದುವೆಯಲ್ಲಿ ಈ ಶಾಸ್ತ್ರ ನೀನೇ ತರ ಮಾಡಿದ್ದು, ಅದನ್ನೇ ಈಗ ಮಾಡೋದಕ್ಕೆ ಏನು ಪ್ರಾಬ್ಲಮ್? ಪ್ರಾಬ್ಲಮ್ ಇದೆ. 1 ಈಗೋ, ಪ್ರೆಸ್ಟೀಜ್. ಮಾಮ್ ಲಿಸನ್, ಅಶ್ವಿನಿ ಕೇಸೇ ಬೇರೆ, ಈ ಕೇಸೇ ಬೇರೆ ಮಾಮ್. ಅಶ್ವಿನಿ ಗಂಡ ಇದ್ದಾನಲ್ಲ ಅರುಣ್, ಅವನಾದ್ರೂ ಅಟ್ಟಲ್ಲಿ ನಮ್ಮ ಹತ್ತತ್ರಕ್ಕಿದ್ದಾನೆ ಸ್ಟೇಟಸ್ ಅಲ್ಲಿ. ಆದ್ರೆ ಇವನು ಮಾಮ್ ಈಸ್ ಅನ್ ಆಫ್ಟರ್ ಆಲ್ ಆರ್ಡಿನರಿ ಮಿಡಲ್ ಕ್ಲಾಸ್ ಹುಡುಗ ಮಾಮ್. ಅವನೆಲ್ಲಿ ಇವನೆಲ್ಲಿ? ನಾನು ಹೋಗಿ ಇವನ್ ಕಾಲ್ ತೊಳೆದು ಬೆಗ್ಗರ್ ತರ ಕಾಶಿ ಯಾತ್ರೆಗೆ ಹೋಗ್ಬೇಡಪ್ಪ, ನನ್ನ ತಂಗಿ ಕನ್ಯಾದಾನ ಮಾಡ್ಕೊಡ್ತೀನಿ, ಅವಳು ಕನ್ಯಾ ಸರಿ ಬಿಡಿಸು ಅಂತ ನೈಸ್ ಮಾಡಿ ಬೆಣ್ಣೆ ಹಚ್ಬೇಕಾ? ನೋ ಬೇ, ಚಾನ್ಸೇ ಇಲ್ಲ. ಅಲ್ಲಾಜಿ, ಅವನು ಮಹಿಮನ್ನ ಮದ್ವೆ ಆಗ್ತಿರೋನು ಅಂದ್ಮೇಲೆ ಈ ಕೆಲಸ ನೀನೇ ಮಾಡ್ಬೇಕು. ಅದೇ ಶಾಸ್ತ್ರ. ಅಲ್ಲಿ ಎಲ್ರು ನಿನಗೋಸ್ಕರ ಕಾಯ್ತಾ ಇದಾರೆ. ಅಲ್ಲಿ ಯಾರೋ ನನಗೋಸ್ಕರ ಕಾಯ್ತಿದ್ರೆ ಅಂತ ನಾನು ಹೋಗಿ ಇನ್ನೊಬ್ಬನ ಕಾಲ್ ತೊಳೆಯಕ್ ಆಗಲ್ಲ ಮಾಮ್. ಮಾಮ್ ಲಿಸನ್, ಬೇಕಾದ್ರೆ ಲವ್ ಮಾಡಿರೋ ತಪ್ಪಿಗೆ ಮಹಿಮಾ ಅವನನ್ನ ಗಂಡ ಅಂತ ಒಪ್ಕೋಬಹುದು, ಆದ್ರೆ ನಾನು ಅವನನ್ನ ಬಾಬಾ ಚಾನ್ಸೇ ಇಲ್ಲ. ನೋ ಬೈ. ಅಲ್ಲಿರೋರೆಲ್ಲ ಏನ್ ಅನ್ಕೋಬೇಡ, ನಾವು ಅವ್ರಿಗೆ ಏನ್ ಆನ್ಸರ್ ಮಾಡೋದು? ಹೌದು ನಿಮ್ಮಯ್ಯ, ಇದು ನಮ್ಮ ಮರ್ಯಾದೆ ಪ್ರಶ್ನೆ ಕಣೋ.
ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕಾಲ್ ತೊಳಿ. ಮಾಮ್ಸ್, ನೀನ್ ಎಷ್ಟೇ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ನನ್ನ ಉತ್ತರ ಇಷ್ಟೇನೆ, ನೋ ನೋ ನೋ. ಮಾಮ್, ಒಂದು ವೇಳೆ ಇವಾಗ ನೀನ್ ಹೇಳ್ತಿದ್ಯಾ ಅಂತ ಬಂದು ನಾನು ಅವ್ನ ಕಾಲ್ ತೊಳೆದ್ರೆ ನನ್ನ ಹೀಗೋಗಿ ನನ್ನ ಸ್ಲಿಪ್ಪರ್ ತಗೊಂಡು ನಾನೇ ಹೊಡ್ಕೊಂಡಂಗಿರುತ್ತೆ. ಸೊ ನಾನು ಈ ಶಾಸ್ತ್ರಕ್ಕೆ ಕೂರ್ತಿಲ್ಲ, ದಟ್ಸ್ ಇಟ್. ನೀವೇನ್ ಮಾಡ್ಕೋತಿರೋ ಅದು ನಿಮಗ್ ಬಿಟ್ಟಿದ್ದು, ನನ್ನ ಮಾತ್ರ ಅದಕ್ಕೆ ಎಳಿಬೇಡಿ. ನೀವಿಬ್ರು ಯಾಕೆ ಇಷ್ಟೊಂದು ಬರಿ ಮಾಡ್ಕೊಂಡಿದ್ದೀರಾ? ಈ ಕೆಲಸನ ಒಂದ್ ವೇಳೆ ನಾನ್ ಮಾಡಿಲ್ಲ ಅಂದ್ರೆ ಮಾಡೋದಿಕ್ಕೆ ಅಂತ ಒಬ್ಬ ಇದಾನಲ್ಲ, ನಮ್ಮಣ್ಣ ಮಿಸ್ಟರ್ ಗೌತಮ್ ಶ್ರೀರಾಮಚಂದ್ರ ಪಾರ್ಟ್ 2. ತಂಗಿಗೋಸ್ಕರ ಬರೀ ಆ ಹುಡುಗನ್ ಕಾಲಲ್ಲ, ಅವ್ರ ಮನೆ ಕಾರ್ ತೊಳೆಯಕ್ಕೂ ಅವನು ರೆಡಿನೇ. ಎಮೋಷನಲ್ ಫುಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ಗೌತಮ್. ಕರೆಕ್ಟ್ ಆಗಿ ಹೇಳಿದಾಳಿ ಮಂಜ.